ಕಾಂಗ್ರೆಸ್ ಪ್ರಚಾರಕ್ಕಿಂತ 4-5 ದಿವಸ ಮುಂಚಿತವಾಗಿ ಪ್ರಾರಂಭ ಮಾಡಿದ್ರು. 18-20 ದಿವಸ ಪ್ರತಿ ಹಳ್ಳಿನ ಅವರು ಚನ್ನಪಟ್ಟಣದಲ್ಲಿ 2 ಬಾರಿ ಶಾಸಕರಾಗಿ ನೋಡಿರಲಿಲ್ಲ, ಮುಖ್ಯಮಂತ್ರಿಯಾಗಿ ನೋಡಿರಲಿಲ್ಲ. ಸೊ ಆದರೆ ಮಗನ ಚುನಾವಣೆಗೋಸ್ಕರ ಇಡೀ ತಾಲೂಕನ್ನು ಸುತ್ತಾಡಿದ್ದಾರೆ ಅನ್ನೋದನ್ನು ಜನ ಮಾತನಾಡ್ತಿದ್ರು ನಾವಲ್ಲಿ ಕ್ಯಾನ್ವಾಸ್ಗೆ ಹೋದಾಗ. ಸೊ ಬೊಮ್ಮಾಯಿಯವರು ಸಹ ನನ್ನ ಮಗನ ಪ್ರತಿಷ್ಠಾಪನೆ ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲೇ ಹೈಕಮಾಂಡ್ ಜೊತೆ ತುಂಬ ಚರ್ಚೆ ಮಾಡಿ ಸೀಟನ್ನು ಪಡ್ಕೊಂಡಿದ್ರು. ಈ ಯೋಗೇಶ್ವರು ಏನು ಹಲವಾರು ಅವರು ವೈಯಕ್ತಿಕ ನಿರ್ಧಾರಗಳಿಂದ ರಾಜಕೀಯವಾಗಿ ಅನೇಕ ಹಿನ್ನಡೆಯನ್ನು ನೋಡಿದ್ದಾರೆ. ಬಹುಶಃ ಕುಮಾರಸ್ವಾಮಿಯವ್ರನ್ನ ದೂರದಿಂದಲೇ ನೋಡ್ತಿದ್ರು, ಇಲ್ಲ ನಾನು ಹತ್ತಿರದಿಂದ ನೋಡಬೇಕು ಅನ್ನೋ ಒಂದು ಕಾರಣದಿಂದ ಲೋಕಸಭಾ ಚುನಾವಣೆಯಲ್ಲಿ ಅವ್ರ ಜೊತೆ ಸೇರಿಕೊಂಡು ಕೊಯ್ಲೇಷನ್ ಮಾಡ್ಕೊಂಡು ಡಾಕ್ಟ್ರನ್ನ ಗೆಲ್ಲಿಸೋದಕ್ಕೆ ಹೋರಾಟ ಮಾಡಿ ಕೊನೆಗೆ ಸೀಟ್ ಪಡೆಯೋದ್ರಲ್ಲಿ ವಿಫಲ ಆದರು. ಬಿ ಜೆ ಪಿಯವ್ರನ್ನ ಇದು ನನ್ನ ಸೀಟು, ನಾನು ಖಾಲಿ ಮಾಡಿದಂಥ ಸೀಟು ಅನ್ನೋ ಒಂದು ಫಂಡಮೆಂಟಲ್ ರೈಟ್ಸ್ ಅನ್ನೋ ರೀತಿಯಲ್ಲೇ ಕುಮಾರಸ್ವಾಮಿಯವರು ನನ್ನ ಮಗನಿಗೆ ಕೊಡಬೇಕು ಅಂತೇಳಿ ಕೊಟ್ಟರು. ಇವತ್ತು ಗೆಲುವು ಕನ್ನಡಿಗರ ಗೆಲುವು, ಸ್ವಾಭಿಮಾನದ ಗೆಲುವು ಅಂತೀನಿ. ಮತ್ತು ಈ ಏನು ಸಿದ್ದರಾಮಯ್ಯನವ್ರನ್ನ, ಡಿ ಕೆ ಅವ್ರನ್ನ ಕಾಂಗ್ರೆಸ್ ಸರ್ಕಾರನ ಕಿತ್ತೊಗಿತೀನಿ ಅಂತ ಹೇಳಿದ್ರು, ಗರ್ವ ಮುರಿತೀನಿ ಅಂತ ಹೇಳಿದ್ರು. ಸಿದ್ದರಾಮಯ್ಯನವ್ರಿಗೆ, ಡಿ ಕೆ ಅವ್ರಿಗೆ ಹಲವಾರು ಕೆಟ್ಟ ಶಬ್ದಗಳನ್ನ ಉಪಯೋಗಿಸಿದ್ರು. ಇದಕ್ಕೆಲ್ಲ ಬಹುಶಃ ಈ 3 ಕ್ಷೇತ್ರದ ಜನ ಉತ್ತರ ಕೊಟ್ಟಿದ್ದಾರೆ. ಮೂಡ ಕೇಸ್ ಇರ್ಬೋದು, ಅಥವಾ ಬೇರೆ ಬೇರೆ ಬೆಳಗ್ಗೆ ಎದ್ದರೆ ಕೇಂದ್ರ ಸರ್ಕಾರದಿಂದ ಅನೇಕ ಅನ್ಯಾಯ ಆಗ್ತಿದ್ರೂ ರಾಜ್ಯದ ನಮ್ಮ ಸರ್ಕಾರದ ಮೇಲೆ ಬಿ ಜೆ ಪಿ ಮತ್ತು ಜನತಾದಳದವರು ಮುಗಿಲು ಬಿದ್ದು ಸಣ್ಣ ಪುಟ್ಟ ವಿಚಾರವನ್ನು ಭಾಳ ಎತ್ತರಕ್ಕೆ ತೊಗೊಂಡೋಗ್ತಕ್ಕಂಥ ಪ್ರಯತ್ನ ಮಾಡ್ತಾರೆ. ಇದೆಲ್ಲ ಸಲ್ದು ಸ್ವಲ್ಪ ದಿವಸ ಕೆಲಸ ಮಾಡೋಕ್ಕೆ ಅವಕಾಶ ಕೊಡಬೇಕು. ತಪ್ಪಿದರೆ ವಿರೋಧ ಪಕ್ಷದಲ್ಲಿ ಅದನ್ನು ಕರೆಕ್ಟ್ ಮಾಡಬೇಕು. ಜನಪರವಾದಂಥ ಇಶ್ಯೂ ಇದ್ದರೆ ತೊಗೋಬೇಕು ಅನ್ನೋದಕ್ಕೆ ಇದೊಂದು ಉತ್ತರ. ನಾವೆಷ್ಟೇ ಪತ್ರಿಕಾಗೋಷ್ಠಿ ಮಾಡಿ, ಏನೇ ಪಬ್ಲಿಕ್ ಸಭೆ ಮಾಡಿ ನಾವು ಭಾಷಣ ಮಾಡಿದ್ರೂ ನಮ್ಮ ದೇಶದ ವ್ಯವಸ್ಥೆಯಲ್ಲಿ, ಡೆಮಾಕ್ರಸಿನಲ್ಲಿ ಜನರ ತೀರ್ಮಾನವೇ ಅಂತಿಮ. ಆ ಒಂದು ಈ ಅಲ್ಟಿಮೇಟ್ ನಮಗೆ ಈ 3 ಚುನಾವಣೆಯಲ್ಲಿ ಕೊಟ್ಟಂಥ ಫಲಿತಾಂಶ ಇವತ್ತು ನಮ್ಮ ಪಕ್ಷಕ್ಕೆ, ನಮ್ಮ ಸರ್ಕಾರಕ್ಕೆ ನಾವು ಕರೆಕ್ಟಾಗಿದ್ದೀವಿ, ಕರೆಕ್ಟಾಗಿ ಕೆಲಸ ಮಾಡ್ತಾಯಿದ್ದೀವಿ, ಜನಪರವಾದಂಥ ಕಾರ್ಯಕ್ರಮ ಜಾರಿಗೆ ಮಾಡ್ತಾಯಿದ್ದೀವಿ, ಅಭಿವೃದ್ಧಿ ಕಡೆ ಹೋಗ್ತೀವಿ ಅನ್ನೋದು ಸಿದ್ದರಾಮಯ್ಯನವರ, ಡಿ ಕೆ ಶಿವಕುಮಾರ ನಾಯಕತ್ವ ಗಟ್ಟಿಯಾಗಿದೆ ಅನ್ನೋದನ್ನು ಈ 3 ಫಲಿತಾಂಶದಿಂದ ನಾವು ಸಂದೇಶವನ್ನು ಜನ ಕೊಟ್ಟಿದ್ದಾರೆ. ಇನ್ನೂ ನಾವು ಇದನ್ನು ತಲೆ ತೂಗದಂಗೆ ಇನ್ನು ಉಳಿದಿರ್ತಕ್ಕಂಥ 3.5 ವರ್ಷ ಭಾಳ ಒಳ್ಳೆಯ ಉತ್ತಮವಾದಂಥ ಕೆಲಸವನ್ನು, ಜನಪರ ಕಾರ್ಯಕ್ರಮಗಳನ್ನ ಮಾಡಿ ಜನರಿಗೆ ಗೌರವ ತರೋ ರೀತಿಯಲ್ಲಿ ನಾವು ಇದನ್ನು ಎಚ್ಚರಿಕೆಯಿಂದ ನಾವು ಮಾಡ್ಕೊಂಡು ಹೋಗ್ತೀವಿ ಅನ್ನೋದು ನಾನು ಭಾಳ ಮುಖ್ಯವಾಗಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇದರಿಂದ ನಾವು ತಲೆ ತಿರುಗಿ ನಮಗೆ ರಿಸಲ್ಟ್ ಬರ್ತು ಅಂತ ದುರಾಂಕಾರದ ಮಾತುಗಳಿಗಿಂತ ಹೆಚ್ಚಾಗಿ ನಮ್ಮ ಜವಾಬ್ದಾರಿ ಹೆಚ್ಚಿದೆ, ಜನಪರವಾದಂಥ ಕೆಲಸ ಹೆಚ್ಚು ಮಾಡ್ತೀವಿ ಅಂತ. ಕುಮಾರಸ್ವಾಮಿಯವರು ಒಂದು 2-3 ಮಾತು ಹೇಳಿದರು, ನಮ್ಮನ್ನು ಗಲೀಜು ಅಂತೆಲ್ಲ ಹೇಳಿದರು. ಯಾರು ನಮ್ಮನ್ನು ಗಲೀಜು ಅಂತ ಕರೆದಿದ್ರು, ನಾವೆಲ್ಲ ಇದ್ದಾಗ ಏನಾಗಿದ್ದರು, ನಮ್ಮನ್ನೆಲ್ಲ ಕಳ್ಕೊಂಡು ಒಬ್ಬ ಪುತ್ರನ 3 ಬಾರಿ ಸೋಲಿಸಿದ್ದಾರೆ, 1 ಬಾರಿ ಅಲ್ಲ. ನನಗೆ ಏನಾದ್ರು ಹೇಳಿದ್ರೆ ನೀವು ಅನ್ಕೋಬೋದು, ಬೇರೆಯವರು ಅನ್ಕೋಬೋದು, ಹೇಳೋದಕ್ಕೆ ಅದೇನೋ ಗಾದೆ ಹೇಳೋಕ್ಕೆ ಚೆಂದ, ಬದನೆಕಾಯಿ ತಿನ್ನೋಕ್ಕೆ ಚೆಂದ ಅಂತಾರಲ್ಲ, ಆ ಥರ ಹೇಳ್ತಾರೆ ಅಂತ ಅನ್ಬೋದು. ಖಂಡಿತ ಇಲ್ಲ. ನಾನು ಮನಸ್ಸಾಕ್ಷಿಯಾಗಿ ಹೇಳ್ತಾಯಿದ್ದೀನಿ. ಈ 1 ವಾರದಲ್ಲಿ ಯಾರೋ ಕೇಳಿದ್ರು ನನಗೆ, ನಿಮ್ಮ ರಿಸಲ್ಟ್ ಏನು ಅಂದರು. ಯೋಗೇಶ್ವರ್ ಗೆಲ್ತಾರಲ್ವ ಅಂದರು. ಏನು ರೀ ನೀವು ನಿಖಿಲ್ ಬಗ್ಗೆ ಸಹಾನುಭೂತಿ ಮಾತಾಡ್ತೀರಾ? ನಿಖಿಲ್ಗೆ ನೋಡಿರಿ, ನಿಖಿಲ್ ಬಗ್ಗೆ ಇರತಕ್ಕಂಥ ಸಾಫ್ಟ್ ಕಾರ್ನರೇ ಬೇರೆ. ಚುನಾವಣೆ ನಡೆಸ್ತಾ ಇರೋದು ಅವರಪ್ಪ ಸಾರಥಿ. ಇಲ್ಲಿ ನಾವು ಕಾಂಗ್ರೆಸ್ ಪಾರ್ಟಿ, ನಾವು ಕುಮಾರಸ್ವಾಮಿಗಲ್ಲ ಸಾಫ್ಟ್ ಆಗಕ್ಕೆ ಸಾಧ್ಯ ಇಲ್ಲ. ಕುಮಾರಸ್ವಾಮಿಯವರ ನಡವಳಿಕೆ, ಕುಮಾರಸ್ವಾಮಿಯವರ ಮಾತು, ಕುಮಾರಸ್ವಾಮಿಯವರ ಏನು ಒಂದು ಅದನ್ನು ಬೇರೆ ಪದದಲ್ಲಿ ನಾನು ಹೇಳಲಿಕ್ಕೆ ಹೋಗಲ್ಲ. ಕಳೆದ ಲೋಕಸಭಾ ಸದಸ್ಯರಾಗಿ ಕೇಂದ್ರದ ಮಂತ್ರಿ ಆದಮೇಲೆ ದಿನನಿತ್ಯ
ಅವ್ರು ಮಾಡ್ತಾ ಇರ್ತಕ್ಕಂಥ ಪ್ರೆಸ್ ಮೀಟ್ಗಳು ಇವೆಲ್ಲ ನೋಡಿದಾಗ ಯಾರಿಗೂ ಜನಕ್ಕೆ ಇವರಾಗೆ ಗೌರವ ಕೊಡಬೇಕು ಅಥವಾ ಇವ್ರಿಗೆ ಮತ ಹಾಕಬೇಕು ಅಂತ ಅನಿಸಲ್ಲ. ಆ ರೀತಿ ಇವತ್ತೇನಾದ್ರೂ ನಿಖಿಲ್ ಸೋತಿದ್ರೆ ಅದಕ್ಕೆ ಸಂಪೂರ್ಣ ಕಾರಣ ಅದಕ್ಕೆ ಅವರ ನಡವಳಿಕೆಯೇ ಕುಮಾರಸ್ವಾಮಿಯವರು. ಆಮೇಲೆ ದೇವೇಗೌಡರು ಇಲ್ಲಿವರೆಗೆ ಈ ಥರದ ಮಾತುಗಳನ್ನ ನಾನು ಕೇಳಿರಲಿಲ್ಲ. ಈ ಸಾರಿ ಚುನಾವಣೆಯಲ್ಲಿ 3 ತಿಂಗಳು ಕೂಡ ಹಾಕಿದ್ರು. ಯಾರು ಕೂಡ ಹಾಕಿದ್ದು? ಒಂದು ದಿವಸನೂ ಈ ಒಂದು ಹೆಣ್ಣು ಮಕ್ಕಳು ಯಾರಿಗೆ ಅನ್ಯಾಯ ಆಗಿದೆ, ಸಂತ್ರಸ್ತರಿದ್ದಾರೆ, ಅವ್ರ ಬಗ್ಗೆ ಅನುಕಂಪದ ಮಾತು ಹೇಳಲಿಲ್ಲ. ಅವ್ರಿಗೆ ಒಂದು ಸಮಾಧಾನಕರವಾದಂಥ ಒಂದು ಮಾತು ಹೇಳಲಿಲ್ಲ. ಸಿದ್ದರಾಮಯ್ಯನವ್ರನ್ನ ತೆಗಿತೀನಿ, ಡಿ ಕೆ ಶಿವಕುಮಾರ್ ತೆಗಿತೀನಿ, ಇದೆ. ಇವತ್ತು ಅಲ್ಲಿ ಚುನಾವಣೆ ನಡೀತಿದ್ದಂಗೆ ಹೇಳಿದ್ರು ಜನ. ಬಹುಶಃ ಇವರಿಬ್ಬರು ರೇವಣ್ಣನ ಮಕ್ಕಳು ವಿಚಾರ ಬಂದಾಗ ರೇವಣ್ಣನ ಮಕ್ಕಳು ಜೈಲಿಗೆ ಹೋಗೋವರೆಗೂ ಮಾಧ್ಯಮದಲ್ಲಿ ರಾಹುಲ್ ಗಾಂಧಿಯವರು ಹಿಡಿದು ಸಿದ್ದರಾಮಯ್ಯನವ್ರನ್ನ ಹಿಡಿದು ಡಿ ಕೆ ಅವರವರೆಗೂ ಬಾಯಿಗೆ ಬಂದಂಗೆ ಮಾತಾಡಿದ್ರು. ಅವರು ಜೈಲಿಗೆ ಹೋದ ತಕ್ಷಣವೇ ಆ ವಿಚಾರವನ್ನೇ ಬಿಟ್ಟು ಕುಮಾರಸ್ವಾಮಿಯವ್ರು ನಿಲುವೇನು ಅಂತ ಹೇಳಿ ಪ್ರಶ್ನೆ ಮಾಡಿದ್ರು ಭಾಳ ಜನ. ಇವತ್ತು ಅವರ ಸೋಲಿಗೆ 3 ಬಾರಿ ಪುತ್ರ ಶೋಕ ಇದೆಯಲ್ಲ, ಅದು ಬಹುಶಃ ಎಲ್ಲಕ್ಕಿಂತ ದೊಡ್ಡದು ಅಂತೇಳಿ ನಮ್ಮ ಒಂದು ಇತಿಹಾಸದಲ್ಲಿ ಹೇಳ್ತಕ್ಕಂಥದ್ದು. ಪುತ್ರ ಶೋಕ ಭಾಳ ಕಠಿಣವಾದಂಥದ್ದು. ಬಹುಶಃ ನಾನು ಅದನ್ನು ಅವರಿಗೆ ಪುತ್ರ ಶೋಕದಿಂದ ನರಳಿ ಅಂತ ಹೇಳಲ್ಲ. ಬಟ್ ನಾನು ಇನ್ನೊಂದು ಅವರು ನನ್ನ ವೈರಿ ಅಂತ ಕರೆದಿದ್ದಾರೆ ಎಲ್ಲೋ 2-3 ಕಡೆ. ನಾನು ಅವ್ರನ್ನ ವೈರಿ ಅಂತ ಕರೆಯಲ್ಲ, ಇನ್ನೂ ನನ್ನ ಸ್ನೇಹಿತರು ಅಂತಲೇ ಕರಿತೀನಿ. ಬಟ್ ಈಗಲಾದರೂ ಅವರ ಮುಂದೆ ಇರ್ತಕ್ಕಂಥ ಜವಾಬ್ದಾರಿಯನ್ನು ನಡೆಸ್ಕೊಂಡು ಬೇರೆಯವ್ರನ್ನ ಲಘುವಾಗಿ ಮಾತಾಡೋದನ್ನು, ಸಿಂಗ್ಯುಲರಾಗಿ ಮಾತಾಡೋದನ್ನು ಬಿಟ್ಟು ರಾಜಕಾರಣಕ್ಕೆ ಎಷ್ಟು ಬೇಕೋ ಅಷ್ಟು ಮಾತಾಡಿದ್ರೆ ಭಾಳ ಒಳ್ಳೆಯದು. ನಾವು ಬಹುಶಃ ಅವ್ರಿಗಿಂತ ಚೆನ್ನಾಗಿ ಮಾತಾಡೋದು ಗೊತ್ತಿದ್ರೂ ಸೌಜನ್ಯವು ಮಾತಾಡ್ತಾಯಿದ್ರೆ ನಾವು ಪ್ರಧಾನಿಗಳ ಮಕ್ಕಳಲ್ಲ, ನಾವು ಆರ್ಡಿನರಿ ರೈತರ ಮಕ್ಕಳು. ನಮಗೆ ಒಂದು ಸಂಸ್ಕಾರ ಕಲಿಸಿದ್ದಾರೆ ನಮ್ಮ ತಂದೆ ತಾಯಿಗಳು. ಅವ್ರಿಗೆ ಏನು ಕಲ್ತಿದ್ದಾರೋ ಗೊತ್ತಿಲ್ಲ. ಬಹುಶಃ ನಮ್ಮ ಒಂದು ಗಾರಿ ಗೆಲ್ಲಿಸಿದ್ದಾರೆ, ಆದರೆ ಕ್ಷಮಿಸ್ತಾರೆ. ಎಲ್ಲರಿಗಿಂತ ಅತಿ ಹೆಚ್ಚು ನಮಗೆ ಕ್ಷಮಿಸೋ ಅಂಥ ಜನ ಇದ್ದರೆ ಅದು ಮಂಡ್ಯದವರು. ಬಟ್ ಅಂಥ ಕ್ಷಣಕ್ಕೆ ನಾವು ಏನು ಬೇಕಾದ್ರೂ ಮಾಡ್ಬೋದು ಅಂದರೆ ಅದಕ್ಕೆ ಉತ್ತರನೂ ಸಹ ಮಂಡ್ಯದವ್ರು ಕೊಡ್ತಾರೆ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು. ಇನ್ನು ಮುಂದಾದ್ರೂ ಈ ರಿಸಲ್ಟ್ಗಳ ಒಂದು ತೀರ್ಮಾನದಿಂದ ಸೌಜನ್ಯವಾಗಿ ನಡ್ಕೊಳ್ಳೋದನ್ನು ಕಲ್ತ್ಕೊಳ್ಳಿ ಅವ್ರ ಕುಟುಂಬ ಅನ್ನೋದನ್ನು ಹೇಳ್ತೀನಿ. ಖಂಡಿತ ಜನ ಚನ್ನಪಟ್ಟಣದಲ್ಲಿ ಒಂದು ಬಾರಿ ಮುಖ್ಯಮಂತ್ರಿಯಾಗಿ ಒಂದು KDP ಮೀಟಿಂಗ್ ಮಾಡಿಲ್ಲ ಅಂತ. ಸಿದ್ದರಾಮಯ್ಯನವ್ರು ಇವತ್ತು 4-5 KDP ಮೀಟಿಂಗ್ ಮಾಡಿದ್ದಾರೆ ಈ ರಾಜ್ಯದ ಮುಖ್ಯಮಂತ್ರಿ ಆದರೂ ಮೈಸೂರಿನಲ್ಲಿ. ನಾನು ಮಂತ್ರಿ ಆದ ತಕ್ಷಣ ನಾಗಮಲ ಮರೆಯೋಕ್ಕಾಗತ್ತಾ? ಅಲ್ಲಿ ಗೆದ್ದದಕ್ಕೆ ತಾನೇ ನಾನು ಮಂತ್ರಿ ಆಗಿರೋದಿಲ್ಲಿ. ಕುಮಾರಸ್ವಾಮಿಯವರು ಚನ್ನಪಟ್ಟಣದಲ್ಲಿ ಗೆದ್ದು ಮುಖ್ಯಮಂತ್ರಿ ಆದ ತಕ್ಷಣವೇ ಚನ್ನಪಟ್ಟಣ ಮರ್ತಾರೆ. ಶಾಸಕರಾಗಿ ಒಂದು ದಿವಸ August 15 ಹೋಗಿಲ್ಲ ಅವರು, ಒಂದು ದಿವಸ November 1 ಹೋಗಿಲ್ಲ, January 26 ಹೋಗಿಲ್ಲ. ಜನ ಹೇಳ್ತಿದ್ದು ನಮಗೆ ನಮ್ಮೂರು ಯಾವುದು ಅಂತ ಗೊತ್ತಿಲ್ಲ ಸರ್, ನಮ್ಮೂರಿಗೆ ನೀರಾವರಿ ಯೋಜನೆ ಕೊಟ್ಟರು ಅದನ್ನು ಮುಂದುವರ್ಸೋ ಅಂತ ಕೆಲಸ ಮಾಡಲಿಲ್ಲ ಅವರು. ಸೊ ಜನರು ಇವರು ಮೇಲೆ ಸಿಟ್ಟಿಗೆ ಇವತ್ತು ನಾವು 10ರಿಂದ 15 ಸಾವಿರ ಗೆಲ್ತಿದ್ವೇನೋ, ಇವತ್ತೇನಾರ 30 ಸಾವಿರ ಬಂದಿದೆ ಅಂದರೆ ಕುಮಾರಸ್ವಾಮಿ ಸಿಟ್ಟು ಮೇಲೆ ಜನ ಓಟ್ ಹಾಕಿ. ಚುನಾವಣೆನ ಪ್ರಾಮಾಣಿಕವಾಗಿ ನಾನು ಹೇಳೋದಾದರೆ ನಮಗಿಂತ ಎಫೆಕ್ಟಿವ್ ಆಗಿ ಮಾಡಿದ್ದಾರೆ. ಚುನಾವಣೆನ ನಾವು ಮಾಡಿದ್ದೀವಿ. ಚುನಾವಣೆನ ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ನಮ್ಮ ಮಾಜಿ ಸಂಸದರಂಥ ಸುರೇಶ್ ಅವರು, ಬಾಲಕೃಷ್ಣ, ಪುಟ್ಟಣ್ಣ, ನಮ್ಮ ರಾಮನಗರ MLA ರಾಜು, ಸುರೇಶು, ಇದು ನಮ್ಮ ರವಿ ಮತ್ತು ನಾನು, ಕೃಷ್ಣ ಬೈರೇಗೌಡರು, ದಿನೇಶ್ ಗುಂಡೂರಾವ್, ನಮ್ಮ ಭಾಳಷ್ಟು ಜನ MLAಗಳೆಲ್ಲ ಹೋಗಿದ್ದೀವಿ. ಬಟ್ ಆದರೆ ಜನತಾ ದಳದ ಇಡೀ ರಾಜ್ಯದ ಟೀಮಲ್ಲಿತ್ತು. ಮಂಡ್ಯದ 10,000 ಜನ ಒಂದೊಂದು ಊರಿಂದ 2 ಬಸ್ ಮಾಡಿ ಪ್ರತಿ ದಿವಸ ಬೆಳಗ್ಗೆ ಬಸ್ ಬಂದು ಸಾಯಂಕಾಲ ಕರ್ಕೊಂಡು ಹೋಗ್ತಿದ್ರು. ತುಂಬ ಡೌನ್ ಟು ಅರ್ತ್ ನಮಗಿಂತ ಎಫೆಕ್ಟಿವ್ ಆಗಿ ಚುನಾವಣೆ ಮಾಡಿದವರು. ನಮಗಿಂತ ಹಣಕಾಸಿನಲ್ಲಿ ಹೆಚ್ಚಿನ ವ್ಯಯ ಮಾಡಿರ್ತಕ್ಕಂಥವ್ರು. ನಾವು ಮಾಡಿಲ್ಲ ಅಂತ ಹೇಳಲ್ಲ, ನಾವು ಖರ್ಚಾಗಿಲ್ಲ ಅಂತ ಹೇಳಿಲ್ಲ, ನಮ್ಮದೊಂದಷ್ಟು ಆಗಿದೆ ಪೀನೆಟ್ ಥರ, ಅವ್ರದ್ದಷ್ಟಿಲ್ಲ. ಅವ್ರಿಗೆ ರಾಷ್ಟ್ರದ ದುಡ್ಡು, ನಮಗೆ ಹಳ್ಳಿ ರೈತರ ದುಡ್ಡು, ಬಡವ್ರ ದುಡ್ಡು, ನಮಗೂ ಅವ್ರಿಗೂ ಕಂಪೇರ್ ಮಾಡೋಕ್ಕಾಗಲ್ಲ. ಬಟ್ ಆದರೆ ಚುನಾವಣೆನ ಒಂದು ಕಡೆ ಹಣದ ಖರ್ಚು ಬಿಡಿ, ನಾನು ಅದ್ರ ಬಗ್ಗೆ ಎಲ್ಲರೂ ಮಾಡಿದ್ದಾರೆ, ಎಲ್ಲ ಇವತ್ತು ವ್ಯವಸ್ಥೆನೇ ಕೆಟ್ಟಿದೆ, ನಾನು ಅದ್ರ ಬಗ್ಗೆ ಲಘುವಾಗಿ ಮಾತಾಡೋಕ್ಕೆ ಹೋಗಲ್ಲ. ಬಟ್ ಚುನಾವಣೆ ಅಂತಿರಲ್ಲ ಫಿಸಿಕಲಿ, ಅದು ನಮಗಿಂತ ಚೆನ್ನಾಗಿ ಮಾಡಿ.
ರಿವರ್ಸ್ ಅಲ್ಲ ರೀ, ಒಂದು ಜನಪ್ರತಿನಿಧಿಗಳು 136 ಜನ ಗೆಲ್ಲಿಸಿ ಇವತ್ತು ಇಷ್ಟೊಂದು ಗ್ಯಾರಂಟಿ ಕೊಟ್ಟು ಇಷ್ಟೊಂದು ಅಭಿವೃದ್ಧಿ ಕೊಟ್ಟು ಹಗಲು ರಾತ್ರಿ ಇವತ್ತು ನಬಾರ್ಡ್ ಹಣ 2,400-300 ಕೋಟಿ ಕೊಟ್ಟವ್ರೆ, 9,000 ಕೇಳಿದ್ರೆ 5,500 ಕೊಟ್ಟಿದ್ದ ಇದನ್ನು ಅಂತ ಹೋಗಿ ಕೇಳಕ್ಕೆ ಹೋದರೆ ಅವರು ನಮ್ಮ ಕೈಲಿ ಇದಾಗಲ್ಲ ಅನ್ನೋ ಮಟ್ಟಕ್ಕೆ ನಮಗೆ ಉತ್ತರ ಕೊಡ್ತಾರೆ. ನಾವು ಇಷ್ಟು ಒಳ್ಳೆ ಕೆಲಸ ಮಾಡೋರಿಗೆ ಸರ್ಕಾರ ತೆಗಿತೀವಿ, ದುರಾಂಕಾರ ಮುರಿತೀನಿ ಅಂತ ಅಂದರೆ ದೇವೇಗೌಡರು ಅಂತ ಬಾಯಿನಲ್ಲಿ ಇಂಥದ್ದು ಬರಬೇಕಾ? ದೇವೇಗೌಡರು ವಯಸ್ಸೇನು, ದೇವೇಗೌಡರ ನಾಯಕತ್ವ ಏನು, ದೇವೇಗೌಡರು ಒಬ್ಬರು ಮಾಜಿ ಪ್ರಧಾನಿ ಬೇಕಾಯಿದೆಯಲ್ಲ ದೇವೇಗೌಡರಿಗೆ? ಅವಶ್ಯಕತೆ ಇತ್ತಾ? ನಾವೆಲ್ಲ ಅವ್ರಿಗೆ ಗೌರವಿಸ್ತೀವಿ. ನಮ್ಮನ್ನು ಯಾಕೆ ವೈರಿಗಳ ಥರ ನೋಡಬೇಕು? ಅವರು ನಮ್ಮನ್ನು ಯಾಕೆ ಸಿಟ್ಟು ಮಾಡ್ಕೋಬೇಕು? ಅವ್ರ ಮಗ ಮಾಡ್ತಾರೆ ಅಂದ ತಕ್ಷಣಕ್ಕೆ ಇವ್ರು ಯಾಕೆ ಆ ಥರ ನೋಡಬೇಕು? ಅವ್ರ ಮಗನಿಗೂ ನಮಗೂ ರಾಜಕೀಯವಾಗಿ ಭಿನ್ನಾಭಿಪ್ರಾಯ ಇರ್ಬೋದು, ಇವ್ರನ್ನ ನಾವು ಗೌರವಿಸ್ತೀವಲ್ಲ. ರಾಜಕಾರಣ ಮಾತಾಡಲಿ, ಚುನಾವಣೆ ಮಾಡಲಿ, ಮೊಮ್ಮನಿಗೆ ಚುನಾವಣೆ ಓಟ್ ಕೇಳಲಿ, ಬಟ್ ಆದರೆ ಎಲ್ಲರೂ ನಮ್ಮನ್ನು ಈ ಕೆಟ್ಟ ರೀತಿಯಲ್ಲಿ ನೋಡ್ತಕ್ಕಂಥ ಸೂಕ್ತ ಅಲ್ಲ. ಜನ ಅದನ್ನು ಎಲ್ಲ ಟೈಮ್ನಲ್ಲೂ ಒಪ್ಪಲ್ಲ ಅಂತ. ಇಲ್ಲ, ನೀವು ಅಲ್ಲಿ ರಿಸಲ್ಟ್ ನೋಡಿದ್ರೆ ಗೊತ್ತಾಗುತ್ತೆ. ಲೇಟಾಗಿ ಬೂತ್ ವೈಸ್ ತರಿಸ್ಕೊಳ್ಳಿ. ಅತ್ಯಂತ ಭಾಳ ಹೆಚ್ಚು JDSಗೆ ಪ್ರಬಲವಾಗಿ ಶಕ್ತಿ ಇದ್ದಂಥದ್ದು 3 ಜಿಲ್ಲಾ ಪಂಚಾಯತಿ, ಮುಳೂರು, ಬೇವೂರು. ನನಗೆ ಹೇಳಿದರು ಚುನಾವಣೆ ಟೈಮ್ನಲ್ಲಿ ಈಕ್ವಲ್ ಬರುತ್ತೆ ಅಂತ ಹೇಳಿದ್ರು. ನಾನು ನಂಬ್ತಾ ಇರಲಿಲ್ಲ. ಅದು ಹೆಂಗೆ ಸಾಧ್ಯ ಅಂತ. ಇಲ್ಲ ಅಣ್ಣ, ನೀವು ನೋಡಿ ಬೇಕಾರೆ ನಮ್ಮ ಉದಯ್ ಒಂದು ಇನ್ಚಾರ್ಜ್ ಇದ್ದ, ನಮ್ಮ ಗುಂಡೂರಾವ್ ಇದ್ದರು, ಬಾಲು ನಮ್ಮ ಮಂಗಡಿ ಬಾಲು ಇದ್ದರು, ನಾನಿದ್ದಿದ್ದು ಒಂದು ಸ್ವಲ್ಪ ಹಿಂದೆ ಸಾತ್ನೂರು ಕ್ಷೇತ್ರಕ್ಕೆ ಸೇರಿದ್ದು, ಅದೊಂದು ಸ್ವಲ್ಪ ಕಾಂಗ್ರೆಸ್ಸಿಗೆ ಫೇವರ್ ಆಗಿರೋದು ಅಂತ. ಆ 3 ಜಿಲ್ಲಾ ಪಂಚಾಯತಿ ಭಾಳ ಫೇವರ್ ಆಗಿದೆ. ಏನೇ ಫೇವರ್ ಆಗಿದ್ರು ಈಕ್ವಲ್ ತರ್ತೀವಿ ಅಥವಾ 1,000-2,000 ಅವ್ರಿಗೆ ಲೀಡ್ ಬರ್ಬೋದು ಅಂತ. ಈಗ ಆ ಪರಿಸ್ಥಿತಿನೇ ಬತ್ತು. ಒಕ್ಕಲಿಗರು ಇರೋವಂಥ ಪ್ರಾಮುಖ್ಯ ಈಗ ಏನಾಗುತ್ತೆ, ಮಂಡ್ಯ ಜಿಲ್ಲೆಯಲ್ಲಿ ಅತ್ಯಂತ ಒಕ್ಕಲಿಗರು ಹೆಚ್ಚಿಗೆ ಇರತಕ್ಕಂಥದ್ದು ನಾಗಮಂಗಲ. ಅದು ಬಿಟ್ಟರೆ ಮದ್ದೂರು, ಒಂದು ಸ್ವಲ್ಪ ಚನ್ನಪಟ್ಟಣ. ಈ ಹಳೇ ಮೈಸೂರು ಭಾಗದಲ್ಲಿ ಒಕ್ಕಲಿಗರು ಮತದಾರರು ಹೆಚ್ಚಿರ್ತಕ್ಕಂಥದ್ದು, ಪ್ರಭಾವ ಇರ್ತಕ್ಕಂಥದ್ದು ಒಂದು ಚನ್ನಪಟ್ಟಣ, ಒಂದು ನಾಗಮಂಗಲ, ಒಂದು ಮದ್ದೂರು. ಇನ್ನೆಲ್ಲ ಕಡೆ ಒಂದು ಸ್ವಲ್ಪ ಅಷ್ಟೊಂದು ಇಲ್ಲ. ಆದರೆ ಚನ್ನಪಟ್ಟಣದಲ್ಲಿ 1 ಲಕ್ಷಕ್ಕೂ ಹೆಚ್ಚು ಜನ ಒಕ್ಕಲಿಗರಿದ್ದಾರೆ. ಅದರಿಂದ ಇವರು ಈ ಥರ ಅಂತ ಒಕ್ಕಲಿಗರು ಈ ಸಲ ನಾವು 35% ಎಕ್ಸ್ಪೆಕ್ಟ್ ಮಾಡಿದ್ದ 50% ಓಟ್ ಹಾಕಿದ್ದೆ. ಸರ್ ಈಗ ಒಕ್ಕಲಿಗರು SM ಕೃಷ್ಣನೂ ಸೋಲಿಸಿದ್ದಾರೆ, ಸಾವ್ಕಾರ್ ಚೆನ್ನೈನೂ ಸೋಲಿಸಿದ್ದಾರೆ, ದೇವೇಗೌಡರನ್ನು ಸೋಲಿಸಿದ್ದಾರೆ ಹಾಸನದಲ್ಲಿ ಪ್ರೈಮ್ ಮಿನಿಸ್ಟರ್ ಆಗಿ ಅವರು ಹೋದಾಗ. ಸರ್, ಒಕ್ಕಲಿಗರನ್ನು ಒಂದು ಜಾತಿಗೆ ಸೀಮಿತವಾಗಿ ಪ್ರೀತಿಸಲ್ಲ. ನಮ್ಮ ಸಮಾಜ, ನಮ್ಮ ಬಾಲಗಂಗಾಧರ ಸ್ವಾಮೀಜಿಗಳು ಎಲ್ಲ ಮಠಕ್ಕೆ ಪ್ರೋತ್ಸಾಹ ಮಾಡಿದಂಥವ್ರು. ಸಣ್ಣ ಪುಟ್ಟ ಸಮಾಜದ ಎಲ್ಲ ಮಠದ ಸ್ವಾಮೀಜಿಗಳನ್ನ ದೀಕ್ಷೆ ಕೊಟ್ಟಂಥವ್ರು, ಅವರಿಗೆ ಒಂದು ಆರ್ಥಿಕ ಶಕ್ತಿಯನ್ನು ಕೊಟ್ಟಂಥವ್ರು. ಈಗ ನಮ್ಮ ಊರಿನಲ್ಲಿ ನಮ್ಮ ಸಮಾಜ ಇದೆ, ಅಲ್ಲಿರ್ತಕ್ಕಂಥವ್ರು ಎಲ್ಲರೂ ಅಣ್ಣ ತಮ್ಮದಿರ ಥರ ನೋಡ್ತಾರೆ. ಅವರು ಎಲ್ಲ ದಲಿತರು ಇರ್ಬೋದು ಅಥವಾ ಹಿಂದುಳಿದ ವರ್ಗದವ್ರು ಇರ್ಬೋದು, ಎಲ್ಲರೂ. ಮೊನ್ನೆ ಮುಸ್ಲಿಮ್ಸ್ ಏನೋ ಮಾತಾಡಿದ್ದಾರೆ, ನಮಗೆ ಹೆಚ್ಚು ಈ ಭಾಗದಲ್ಲಿ ನಮಗೆ ಪರವಾಗಿ ನಿಲ್ತಿದ್ದಾರೆ ಒಕ್ಕಲಿಗರು ಅನ್ನೋದನ್ನು ಕೆಲವು ಕಡೆ ಮಾತನಾಡಿದ್ದಾರೆ. ನಮ್ಮಲ್ಲಿ ಆ ಥರ ಇಲ್ಲ. ಬಟ್ ಆದರೆ ಕುಮಾರಸ್ವಾಮಿಗೆ ಒಂದು ಸ್ವಲ್ಪ ಹಲವಾರು ಕಾರಣಗಳು, ಅದನ್ನು ಅವರು ಒಪ್ಪಕ್ಕೆ ರೆಡಿ ಇಲ್ಲ. 99ರಲ್ಲಿ ನಾನು ಗೆದ್ದೆ, MLA ಆಗಿದೆ, ಅವ್ರು ಸೋತಿದ್ರು. ಇಲ್ಲಿಂದ ಮೈಸೂರು ಗಂಟ ಹೋಗೋ ಮದುವೆಗೆ ಸುತ್ತಾಡಿದ್ದು, ಬಂದು ನಮ್ಮ LHL ಕೂತ್ಕೊಳ್ಳೋದು ನಮ್ಮ ಜೊತೆಯಲ್ಲಿ. ಸೊ ಬೆಳೀತಾ ಅವರನ್ನು ನಾವು ಕುಮಾರಸ್ವಾಮಿ ಅಂತ ಹೇಳಿದೋ, ಕುಮಾರಸ್ವಾಮಿ ಕುಮಾರಣ್ಣ ಆದರು, ರಾಜ್ಯದಲ್ಲಿ MLA ಆದರು, ಮುಖ್ಯಮಂತ್ರಿನೂ ಆದರು. ಏನು ರೀ ಮನುಷ್ಯ ಆ ಮಟ್ಟಕ್ಕೆ ಮಾತಾಡ್ತಾರಲ್ರಿ, ಯಾರು ಒಪ್ಪೋ ಅಂತ ಮಾತಾ? ನನಗೇನು ಮಾತಾಡೋಕ್ಕೆ ಬರಲ್ವೇನ್ರಿ? ಅವ್ರಿಗಿಂತ ಅಪ್ಟ ಹಳ್ಳೀಲಿ ಹುಟ್ಟೋ ನಾನು, ನೇಗಿಲು ಹಿಡ್ಕೊಂಡು ಹುಟ್ಟೋ ನಾನು. ಅವ್ರ ಪ್ರಧಾನಿ, ಅವ್ರ ದೊಡ್ಡವ್ರ ಜೊತೆ ಇಲ್ಲಿ ಬೆಳೆದವ್ರು ಬೆಂಗಳೂರಿನಲ್ಲಿ. ನನಗೆ ಮಾತಾಡಿದ್ರೆ ನನ್ನ ಆಬ್ಸೆನ್ಸಲ್ಲಿ ಇದಕ್ಕೆ ಏನು ರಿಯಾಕ್ಷನ್ ಬರ್ಬೋದು ಅಂತ ಯೋಚನೆ ಮಾಡ್ತೀನಿ ನಾನು. ಬಾಯಿಗೆ ಏನು ಬರುತ್ತೆ ಅದು ಮಾತಾಡ್ತಾರೆ. ಅವರ ನಡವಳಿಕೆ, ಅವರ ಮಾತು, ಅವರ ಕೆಲವು ಟೀಕೆ ಟಿಪ್ಪಣಿಗಳೇ ಇವತ್ತು ಅವ್ರಿಗೆ ಇವೆಲ್ಲ ರಿಸಲ್ಟು. ಒಕ್ಕಲಿಗರ ನಾಯಕತ್ವ ಯಾರೊಬ್ಬರ ಜೊತೆಲಿಲ್ಲ ರೀ. ಒಂದೊಂದು ಚುನಾವಣೆ ಬಂದಾಗ ಜನ ಯಾವ್ಯಾವ ಕಾಣುತ್ತೆ. DK ಶಿವಕುಮಾರ್ಗೆ ಒಕ್ಕಲಿಗರ ನಾಯಕತ್ವ ಇದೆ, ಇಲ್ಲ ಅಂತ ಏನು ಪ್ರಶ್ನೆ ಇಲ್ಲ. ಆದರೆ DK ಶಿವಕುಮಾರ್ ಒಬ್ಬರ ಜೊತೆಲೇ ಒಕ್ಕಲಿಗರು ಇರ್ತಾರೆ ಅಂತ ನಾವು ಅಂದ್ಕೊಂಡ್ರು ಅದು ಅಪರಾಧ ಆಗಿಬಿಡುತ್ತೆ. ದೇವೇಗೌಡರು ಕುಮಾರಸ್ವಾಮಿದು ಏನಾಗುತ್ತೆ ಅದನ್ನು ನಮಗೂ ಆಗುತ್ತೆ. ನಾವು ಸಹ ಸ್ವಲ್ಪ ತಗ್ಗಿ ಬಗ್ಗಿ ಹೋಗ್ಬೇಕು.
ನಾನಾಗಲಿ, ಕೃಷ್ಣ ಬೈರೇಗೌಡನಾಗಲಿ, ಅಥವಾ ನಮ್ಮ ಡಿ ಕೆ ಅವರಾಗಲಿ, ಇನ್ನೊಬ್ಬರಾಗಲಿ, ನಮ್ಮ ಒಕ್ಕಲಿಗರ ಸ್ವಭಾವನೆ ಸ್ವಲ್ಪ ಒಂದು ಸ್ವಲ್ಪ ಆಗು ಈಗೂ ಇರಬೇಕು. ನಾವು ಹಿಂಗೆ ಅನ್ನಕ್ಕೆ ಹೋದರೆ ಕಷ್ಟ. ಸರು ಅಲ್ಲಿ ನಡೀತಿದ್ದಾಗಲೇ ಜನ ಹೇಳೋರು, ಇಲ್ಲ ಸರ್ ಈ ಸಲ ನಾವು ಜನತಾದಳಕ್ಕೆ ಓಟ್ ಕೊಡಲ್ಲ ಸರ್ ಅಂತ. ಮತ್ತು ರಾಮನಗರ ಜಿಲ್ಲೆಗೆ ಏನು ಸರ್ ಅವ್ರದ್ದು ಜಿಲ್ಲೆ ಅಂತ ಅನೌನ್ಸ್ ಮಾಡಿದ್ರಷ್ಟೇ. ಸೊ ವೀಕ್ಷಣೆ ಮಾಡ್ಕೊಂಬನ್ನಿ ಸರ್, ಏನಾಗಿದೆ ರಾಮನಗರಕ್ಕೆ, ಚನ್ನಪಟ್ಟಣಕ್ಕೆ ಹೇಳಿ ಸರ್. ಒಂದು ಕಡೆ ಅಭಿವೃದ್ಧಿ ಇಲ್ಲ, ಸಮಾಜಕ್ಕೆ ತಾನೇ ಏನಾಗಿದೆ ಹೇಳಿ ಸರ್ ಅಂತ ಕೇಳಿ. ಆಯಿತು, ಒಕ್ಕಲಿಗ ಸಮಾಜಕ್ಕೆ ಇವ್ರ ಕೊಡುಗೆ ಏನು ಅಷ್ಟೊಂದು ದೊಡ್ಡ, ಯಾರ್ಯಾರನ್ನ ತೊಗೊಂಡೋಗಿ ಇವ್ರ ಕುಟುಂಬದವ್ರನ್ನ ಮುಖ್ಯಮಂತ್ರಿ ಮಾಡೋದು, ಮಂತ್ರಿ ಮಾಡೋದು, PWD ಸಚಿವರು ಮಾಡೋದು, MP ಮಾಡೋದು, MLC ಮಾಡೋದು ಬಿಡಿ ಸರ್, ಒಕ್ಕಲಿಗ ಸಮಾಜದವನ್ನ ಯಾರ್ಯಾರನ್ನ ಯಾವ ಸ್ಥಾನಕ್ಕೆ ಕೂರಿಸಿದ್ದಾರೆ ಅಂತ ಕೇಳೋದು ಚನ್ನಪಟ್ಟಣದವ್ರು. ನಾವು ಅಲ್ಲಿ ಹಳ್ಳಿ ಕಡೆ ಹೋದಾಗ, ಏನರಪ್ಪ ನೀವೆಲ್ಲ ಆಮೇಲೆ ನಮ್ಮನ್ನು ಕೈ ಬಿಡಬೇಡ್ರಪ್ಪ ಒಕ್ಕಲಿಗರು ದಯಮಾಡಿ ಅಂತ ನಾವು ಅವರ ಮನೆಯೊಳಗೆ ಹೋಗಿ ಕೂತ್ಕೊಂಡು ಮಾಡಿದಾಗ, ನೀವು ಅಂದ್ಕೊಂಡಂಗೆ ಏನಿಲ್ಲ ಸರ್, ನಾವು ಒಂದು ಸಲ ಅವಕಾಶ ಆಗಲಿ ಅಂತ ಇಷ್ಟಪಟ್ಟಿದ್ದೆವು, ದೇವೇಗೌಡರು ಮುಖ್ಯಮಂತ್ರಿ ಆಗಲಿ ಅಂತ ಇಷ್ಟಪಟ್ಟು, ಕುಮಾರಸ್ವಾಮಿನ ಆಗಲಿ ಅಂತ ಇಷ್ಟಪಟ್ಟು, ಇವತ್ತು ಆ ಪರಿಸ್ಥಿತಿ ಇಲ್ಲ ಸರ್ ಅಂತ. ಯೋಗೇಶ್ವರು ಹಿಂದೆ ಅವ್ರ ಅಭ್ಯರ್ಥಿಯಾಗಿದೆ ಅಥವಾ ಕಾಂಗ್ರೆಸ್ ನಿಂತಾಗ ಅವ್ರಿಗೆ ಕಾಂಗ್ರೆಸ್ನಿಂದ ಗೆದ್ದಿತ್ತು, ಮತ್ತೆ ಯೋಗೇಶ್ವರ್ ಬಂದ ಕಾಂಗ್ರೆಸ್ನಿಂದ ಗೆಲ್ಲುವಂತ ಪರಿಸ್ಥಿತಿ ನೋಡಿ. ಇಲ್ಲ, ಕಾಂಗ್ರೆಸ್ಸನ್ನ ಒಂದು ಸಾರಿ ಹೊಡೆದಾಗ ಮತ್ತೆ ನಾವು ಅದನ್ನು ಕಟ್ಟಕ್ಕೆ ಹೋದಾಗ ಒಂದು ಸ್ವಲ್ಪ ಕಟ್ಟ ಆಗುತ್ತೆ. ಈಗ ನಾನು ಜನತಾದಳದಲ್ಲಿದ್ದೆ, ಜನತಾದಳದಿಂದ ವಾಪಸ್ ಬಂದ ತಕ್ಷಣ ನಾನು ಸುಸ್ತಾಗಿಲ್ವಾ, ನೀರು ಕುಡಿಲಿಲ್ವ ನಾನು? ಸೊ ಒಂದೊಂದು ಸಾರಿ ನಾವು ನಮ್ಮ ಜೊತೆನಲ್ಲಿ 100 ಜನ ಕರ್ಕೊಂಡು ಹೋಗ್ಬಿಡ್ತೀವಿ, ನಾವು ಇನ್ನೊಂದು ದಾರಿಗೆ ಹೋದಾಗ ನಮ್ಮ ಜೊತೆಲಿ ಬಂದವರೆಲ್ಲ ಬರೋಕ್ಕಲ್ಲ, ಸ್ವಲ್ಪ ಜನ ತಪ್ಪಿಸ್ಕೊತಾರೆ, ಸ್ವಲ್ಪ ಜನ ಅಲ್ಲೇ ಕೂತ್ಕೊಂಡ್ಬಿಡ್ತಾರೆ. ಸೊ ಅದು ಒಂದು ಸ್ವಲ್ಪ ಟೈಮ್ ತಗೊಳುತ್ತೆ. ಹಾಗಾಗಿ ಇವತ್ತು ಯೋಗೇಶು ಒಬ್ಬರೇ ಆಟ ಆಡೋಕ್ಕಾಗ್ತಿರ್ಲಿಲ್ಲ, ನಾವು ಒಬ್ಬರೇ ಆಟ ಆಡೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಿತ್ತು. ಇಬ್ಬರು ಸೇರಿರೋದ್ರಿಂದ ಆಗಿದೆ. ಯೋಗೇಶ್ದು ಏನೂ ಇಲ್ಲ ಅಂತ ನಾನು ಹೇಳಕ್ಕೆ ಹೋಗಲ್ಲ, DK ಶಿವಕುಮಾರ್, ಸುರೇಶ್ ಅವ್ರದ್ದು ಶಕ್ತಿ ಇಲ್ಲ ಅಂತ ಅಳೆಯೋಕ್ಕಾಗಲ್ಲ. ಸೊ ಅವರು 3 ಜನದ್ದು ಆ ಜಿಲ್ಲೆ ಎಲ್ಲರೂ ಪ್ರಾಮಾಣಿಕವಾಗಿ ಕಾಂಗ್ರೆಸ್ಸನ್ನು ಉಳಿಸ್ಬೇಕು ಅಂತ ಹೋರಾಟ ಮಾಡಿದ್ದಾರೆ. ಸರು ಹೌದು, ಹೊರಗಡೆ ಚರ್ಚೆ ಆಗಿದೆ ಆ ವಿಚಾರ ಅಷ್ಟೇ. ಬಟ್ ಅದನ್ನು ಬಹುಶಃ ಮತದಾರರ ಹಂತದಲ್ಲಿ ಇದನ್ನು ಏನು ಭಾಳ ಗಂಭೀರವಾಗಿ ತಗೊಂಡಿಲ್ಲ ಅಂತ. ಸೊ ನೋಡಿ, ಸೌಜನ್ಯವಾಗಿ ಮಾತಾಡಿದಾಗ ನಾವೇನಾರ ಸಿಂಗ್ಯುಲರಾಗಿ ಮಾತಾಡಿದ್ರೆ ಮಾತಾಡಬಾರ್ದಾಯ್ತಪ್ಪ ಅಂತ ಆ ಥರದ ಒಂದು ರಿಮಾರ್ಕ್ಸು ಬಂದಿರ್ಬೋದು. ಬಟ್ ಆದರೆ ಸಾಮಾನ್ಯ ಜನರ ಹತ್ರ ಸೊ ಆ ಒಂದು ಇದು ಎಫೆಕ್ಟು ಮತ್ತು ಆ ಥರದ ಇದು ಆಗಿದೆ. ನಾವು ಒಕ್ಕಲಿಗರು, DK ಶಿವಕುಮಾರ್ ಅವರು ಒಕ್ಕಲಿಗರು, ಆದರೆ ಎಲ್ಲರೂ ಹೋಗ್ತಿರುವಂಥದ್ದು ದೇವೇಗೌಡರನ್ನ ಅಂತ. ಅಂದರೆ ಇದು ಸೂಚನೆ ಕೊಟ್ಟಿದ್ದೆ ದೇವೇಗೌಡರಿಗೆ ಅಷ್ಟೇ ಸೀಮಿತ ಅಲ್ಲ. ದೇವೇಗೌಡರನ್ನ ನಾನೇ ಒಪ್ತೀನಿ ಅಂದಮೇಲೆ, ನಾನು ಕಾಂಗ್ರೆಸ್ ಒಬ್ಬ ಮಂತ್ರಿ, ದೇವೇಗೌಡರನ್ನ ಒಪ್ಪದೇ ಬೇರೆ, ಮತ ಹಾಕದೆ. ದೇವೇಗೌಡರು ಹಿರಿಯೋರು ಅಂತ ಗೌರವ ಕೊಡ್ತೀವಿ. ದೇವೇಗೌಡರನ್ನ ಹಿರಿಯೋರು, ರಾಜಕೀಯ ಮುತ್ಸದಿ, ಮಾಜಿ ಪ್ರಧಾನಿ ಅಂತ ಗೌರವ ಕೊಟ್ಟ ತಕ್ಷಣವೇ ಒಕ್ಕಲಿಗರೆಲ್ಲ ಅವ್ರು ಹೇಳೋದ ಕಡೆನೇ ಹಾಕಬೇಕು ಅಂತ DK ಶಿವಕುಮಾರು ಮುಂದೆ ಭವಿಷ್ಯದ ಒಬ್ಬ ರಾಜಕಾರಣಿ. DK ಶಿವಕುಮಾರು ಒಬ್ಬ ಉಪಮುಖ್ಯಮಂತ್ರಿ ಆಗಿದ್ದಾರೆ, ನೀರಾವರಿ ಸಚಿವರಿದ್ದಾರೆ, ಬೆಂಗಳೂರು ಸಚಿವರಾಗಿದ್ದಾರೆ. ಸೊ ಹಲವಾರು ಅಭಿವೃದ್ಧಿಗೆ ಬೆಂಗಳೂರು ಗ್ರಾಮಾಂತರಕ್ಕೆ ಅದನ್ನು ದಕ್ಷಿಣ ಜಿಲ್ಲೆಯಾಗಿ ಮಾಡಬೇಕು ಅಂತ ನಿಂತಿದ್ದಾರೆ. ಸ್ವಲ್ಪ ರಾಮನಗರ ಜಿಲ್ಲೆಗೆ ಶಕ್ತಿ ತುಂಬುವಂಥ ಕೆಲಸವನ್ನು ಮಾಡ್ತಾರೆ. ಅವ್ರ ಜೊತೆಲಿ ಯೋಗೇಶ್ವರ್ ಗೆಲ್ಲಿಸಿದ್ರೆ ಪೂರ್ಣ ಪ್ರಮಾಣದಲ್ಲಿ ಅಭಿವೃದ್ಧಿ ಆಗುತ್ತೆ ಅನ್ನೋದು ಸಹ ಇವತ್ತು ಭಾಳ ಮುಖ್ಯವಾಗಿ. ಇನ್ನು ಬಹುಶಃ ಈ ಮುಖ್ಯಮಂತ್ರಿಗಳು ನೀವು ಕಂಡಂಗೆ 5 ಗ್ಯಾರಂಟಿ ಸಮರ್ಪಕವಾಗಿ ನಾವು ಕೊಟ್ಟಿದ್ದೀವಿ. ಅದಲ್ಲದೆ ರೈತರಿಗೆ ನಮ್ಮ ಇಲಾಖೆಯಿಂದ ನಾವು ಏನೆಲ್ಲ ಮಾಡಲಿಕ್ಕೆ ಸಾಧ್ಯ ಮಾಡ್ತಾಯಿದ್ದೀವಿ. ಯಾವುದೇ ರೈತರಿಗೆ ಕೊಡೋ ಯೋಜನೆಯನ್ನು ಒಂದು ಸ್ಟಾಪ್ ಮಾಡಿಲ್ಲ. 7 ತಿಂಗಳು ಆಲ್ 5 ರೂಪಾಯಿ ಸಬ್ಸಿಡಿ ನಿಂತಿತ್ತು ಬೊಮ್ಮಾಯಿಯವರು ಚುನಾವಣೆ ಆದಾಗ. 7 ತಿಂಗಳು ಕ್ಲಿಯರ್ ಮಾಡಿ 1 ತಿಂಗಳು 2 ತಿಂಗಳು ವ್ಯತ್ಯಾಸದಲ್ಲಿ ಪೂರ್ತಿ ಕೊಡ್ತಾಯಿದ್ದೀವಿ. ಹಾಗಾಗಿ ಒಂದು ಕಡೆ ಸಿದ್ದರಾಮಯ್ಯನವರ ಆಡಳಿತ, DK ಶಿವಕುಮಾರ ಅವರ ಸಂಪೂರ್ಣ ಒಂದು ಅಭಿವೃದ್ಧಿಯ ನೋಟ ಮತ್ತು ಯೋಗೇಶು ಆ ಕ್ಷೇತ್ರದಲ್ಲಿ ಅವರು ಹಿಂದೆ ಶಾಸಕರಾದಾಗ, ಮಂತ್ರಿ ಆದಾಗ ಮಾಡಿರ್ತಕ್ಕಂಥ ಕೆಲಸ ಇವೆಲ್ಲವೂ ಸಹ, ಮತ್ತು ಸುರೇಶ್ಗಿಂತ ಒಬ್ಬ ಸೂಕ್ತವಾದಂಥ
ಕೆಲಸ ಮಾಡುವಂಥ ಒಬ್ಬ ನಾಯಕರು ಸಿಗಲ್ಲ. ಇಷ್ಟೂ ಜನ ಈ ಜೊತೆಲಿ 3.5 ವರ್ಷ ಇರ್ತಕ್ಕಂಥ ಕಾಂಗ್ರೆಸ್ ಗೌರ್ಮೆಂಟು. ಕುಮಾರಸ್ವಾಮಿ ಅವ್ರ ಮಗನ ಕೆಲಸದ್ರೆ ಏನಾಗುತ್ತೆ? ಈ ಬಾರಿ ಯೋಗೀಶ್ವರ್ ಬದಲಿಗೆ ಸುರೇಶ್ ಟಿಕೆಟ್ ಕೊಡೋ ಒಂದು ಅವಕಾಶ ಸಿಕ್ಕಿತ್ತು ಅಂತ ನಮ್ಗೆ ಒಂದು. ಎರಡದು ಬೆಂಗಳೂರು ಚುನಾವಣೆ ಸಹ ಬೆಂಗಳೂರು ಗ್ರಾಮಾಂತರ ಚುನಾವಣೆ, ಲೋಕಸಭಾ ಚುನಾವಣೆ ಸೋಲಿಗೆ ನೀವು ಸೇಡು ತೀರಿಸ್ಕೊಂಡ್ರ ಈ ಚುನಾವಣೆಯಲ್ಲಿ? ಹೆಂಗೆ ಅದು ಸೇಡಲ್ಲ. ಅದು ಚುನಾವಣೆ ಬಂದಾಗ ನಾವೇನು ಬೇಕು ಅಂತ ಬಯಸಿದ್ವಿ ಚುನಾವಣೆನ. ಲೋಕಸಭೆಯಲ್ಲಿ ನಾವು ಸೋತಿದ್ದು. ಇವರು ಶಾಸಕರಾಗಿ ವಿರೋಧ ಪಕ್ಷದಲ್ಲಿ ಇತ್ಕೊಂಡು ಈ ರಾಜ್ಯದ ಒಳ್ಳೆ ಕೆಲಸ ಮಾಡ್ಬೋದಾಯಿತು. ಅವಾಗ ಈ ಚುನಾವಣೆನೇ ಬರ್ತಿರ್ಲಿಲ್ವಲ್ಲ. ಇವರು ಬೇಕಂದಾಗ ನಾವು ಇಷ್ಟ ಬಂದಂಗೆ ರಾಮನಗರದಲ್ಲೂ ಹಿಂಗೆ ಲೋಕಸಭೆಗೆ ಹೋದರು. ನಾನು ಸೋತಿದ್ದೆ ಲೋಕಸಭೆಗೆ ಹೋದೆ, ಪುಟ್ಟರಾಜ ಸೋತಿದ್ದ ಲೋಕಸಭೆಗೆ ಹೋದ. ಇವರೇ ಯಾಕೆ ಇವ್ರಿಗೆ ಅಧಿಕಾರದ ಹುಚ್ಚು. ಕುಮಾರಸ್ವಾಮಿ ಅವರು ಇಲ್ಲಿ ಗೆದ್ದರು, 120 ಬರ್ತದೆ ನಾನು ಮುಖ್ಯಮಂತ್ರಿ ಆಯ್ತೀನಿ ಅಂದರು. ಇಲ್ಲಿ ಬರಲಿಲ್ಲ 19. ತಕ್ಷಣಕ್ಕೆ ಕೇಂದ್ರ ಸರ್ಕಾರ ಹೇಗೋ ಮೋದಿ ನಾಯಕತ್ವದಲ್ಲಿ ಬರೋವಂಥ ಅವಕಾಶ ಇದೆ, ತಡೆಯಪ್ಪ ಹೋಗೋಣ ಅಂತ. ಏನು ಇವ್ರದ್ದು ಆರ್ಭಟ? ಎಲ್ಲೆಲ್ಲಿ ಇರ್ತದಲ್ಲ ಅಧಿಕಾರ ಹುಡ್ಕೊಂಡು ಹೋಗೋದೇ ಕೆಲಸ. ಕುಮಾರಸ್ವಾಮಿ ಅವರ ಈ ಅಧಿಕಾರದ ದಾಹ ಪ್ರಾದೇಶಿಕ ಪಕ್ಷವನ್ನು ಮುಗಿಸುತ್ತೆ ಆತಂಕ. ಪ್ರಾದೇಶಿಕ ಪಕ್ಷ ನೋಡ್ರಿ, ನಾನು ಜೊತೆಲಿದ್ದಾಗಲೂ ಹೇಳಿದ್ದೆ, ನೀವು ಹೊರಗಡೆ ಬಂದಾಗ ಹೇಳ್ತಾ ಇಲ್ಲ. ನಾನು ಜೊತೆಲಿದ್ದಾಗ ಕೇಳಿ, ನನ್ನ ಸ್ನೇಹಿತರು ಜಮೀರು ಇದ್ದರು, ಪುಟ್ಟಣ್ಣ ಇದ್ದರು, ಕುಮಾರಸ್ವಾಮಿಯವರು, ನಾನು 4 ಜನ ಇಡಿಯಳಿಯಾಗಿ ಬಿಡಿಸಿ ಹೇಳಿದ್ದೆ ಅವ್ರಿಗೆ ಗೆಸ್ಟ್ ಹೌಸಲ್ಲಿ. 13ರಲ್ಲಿ ನನಗೆ ಸಿಂಗಲ್ ಗೌರ್ಮೆಂಟ್ ಬರುತ್ತೆ ಅಂದರೆ ಸಾಧ್ಯ ಇಲ್ಲ ಅಂದೆ ನಾನು. ಏನು ಬ್ರದರ್ ನೀನು ಹಿಂಗೆ ಅಂತೀಯ ಅಂದರು. ನಾನು ಹುಡುಕಿ ಹೇಳಿದ್ದೆ. ಹಲವಾರು ರಾಷ್ಟ್ರದಲ್ಲಿ ಇರ್ತಕ್ಕಂಥ ನಾಯಕರುಗಳು ಪ್ರಾದೇಶಿಕ ಪಕ್ಷ ನಾಯಕತ್ವವನ್ನು ಅವ್ರಿಗೆ ವಿವರಣೆ ಕೊಟ್ಟು ಹೇಳಿದ್ದೆ, ಯಾಕೆ ನಾವು ಫೇಲ್ ಆಗ್ತಿದ್ದೀವಿ ಅನ್ನೋದನ್ನು. ಇವತ್ತು ಅವರಿಗೆ ಪಕ್ಕದಲ್ಲಿ ನಮ್ಮ ಜಗನ್ಮೋಹನ್ ರಾಜಶೇಖರ ರೆಡ್ಡಿ ಮಗ, ಅವರ ಅಪ್ಪ ಸತ್ತ ಮೇಲೆ ಅವನು ಸಿಂಗಲ್ ಮೆಜಾರಿಟಿ ತರ್ತಾನೆ. ಅವ್ರು ಹಿಂಗೆ ಮಾತಾಡ್ತಾನ ಜಗನ್ಮೋಹನ್? ಈ ಥರ ದುರಾಂಕಾರದ ಮಾತೆಲ್ಲರೂ ನೋಡಿದ್ದೀರಾ? DMK ಸ್ಟಾಲಿನಿಯವರು ಅವ್ರು ಸತ್ತ ಮೇಲೆ ಫುಲ್ ಗೌರ್ಮೆಂಟ್ ತರ್ತಾರೆ ಅವ್ರು ಈ ಥರ ಮಾತಾಡ್ತಾರ? ಏನ್ರಿ ಇದು ವಿಪರ್ಯಾಸ. ಇವರು ಆ ಥರ ಒಂದು ಪ್ರಾದೇಶಿಕ ಪಕ್ಷವನ್ನು ಸಂಪೂರ್ಣ 120 ಜನ ಗೆಲ್ಲಿಸಿದ್ರೆ ನಾನು ಅವತ್ತು ಕುಮಾರಣ್ಣನ ನಾಯಕತ್ವ. ಒಂದು ಸಲ ನಾವೆಲ್ಲ ಮಾಡ್ದೋ, ಇನ್ನೊಂದು ಸಲ ನಮ್ಮ ಕಾಂಗ್ರೆಸ್ನವರು DK ಸಿದ್ದರಾಮಯ್ಯನವ್ರು ಮಾಡಿ. ಇವ್ರದ್ದು ಏನಿದ್ರಿ? ನಾನು ಮುಖ್ಯಮಂತ್ರಿ ಒಂದು ಸಲ ದೇವೇಗೌಡರನ್ನ ಎಗನೆಸ್ಟ್ ಮಾಡ್ಕೊಂಡು ಧರ್ಮಸಿಂಗ್ ಅವ್ರನ್ನ ಕೆಳಗಿಳಿಸಿ ಇವರನ್ನು 39 ಜನ ಅವತ್ತು ಜನತಾದಳದ ಶಾಸಕರು ಅವತ್ತು ನಾವೆಲ್ಲ ಸೇರ್ಕೊಂಡು ಇವ್ರನ್ನ ಮಾಡ್ದೆ. ಇವ್ರು ಸ್ವತಃ ಯಾವತ್ತು ಈ ರಾಜ್ಯದ ಮುಖ್ಯಮಂತ್ರಿಗೆ ಜನ ಆಯ್ಕೆ ಮಾಡಿದ್ದಾರೆ ಇವ್ರನ್ನ? ಒಂದು ಗಿಫ್ಟ್ ಅಂತ ಅನ್ಕೋಬೇಕು. ಅದನ್ನು ಬಿಟ್ಟು ಎಲ್ಲವನ್ನೂ ನಾನೇ ನಡೆಸ್ತೆ ಅಂತ ಆಯ್ತು. ಅದನ್ನು ನಾವು ಇದ್ದೋ ಅವತ್ತು, ರೇವಣ್ಣ ನಾವು ಎಲ್ಲರೂ ಇದ್ದೋ, ಭಾಳಷ್ಟು ಜನ, ಯಡಿಯೂರಪ್ಪನವರು ಇದ್ದರು. 20 ತಿಂಗಳು ಮಾಡ್ದೋ. ಈಗ ಅದನ್ನು 14 ತಿಂಗಳು ಮಾಡಿದ್ರಲ್ಲ, ಎಲ್ಲಿ ಇವ್ರ ಸಾಧನೆ? ನಾವು ಯಾರೂ ಇರಲಿಲ್ಲ ಅವ್ರ ಜೊತೆ ಗಲೀಜುಗಳು. ನಾವು ಗಲೀಜು ಒಬ್ಬರೂ ಇರಲಿಲ್ಲ, ಎಲ್ಲ ಕ್ಲೀನಾಗಿದ್ರಲ್ಲ. ಈಗ ಎಲ್ಲಿ ಇವ್ರದ್ದು ಸಾಧನೆ? ಕಾಂಗ್ರೆಸ್ಸಲ್ಲಿ ಒಂದಷ್ಟು ರಾಜಕೀಯ ಸ್ಥಿತ್ಯಂತರಗಳಿಗೆ ಕಾರಣ ಆಗುತ್ತೆ ಈ ಫಲಿತಾಂಶ ಅನ್ನುವಂಥ ಮಾತನ್ನು ಬಿಜೆಪಿ ತಿಳಿಸ್ತಾ ಇದೆ. ಇದು ಯಾವ ರೀತಿ ಈಗ ಅವ್ರಿಗೇನಾಯಿತು ಅಂತ ನೋಡ್ಕೋಬೇಕಲ್ಲ. ಈಗ BJP ಕೊನೆ ಪಕ್ಷ ಅವ್ರ ಸೀಟ್ ಉಳಿಸ್ಕೊಂಡಿದ್ರು. ಸಂಡೂರು ಬಿಟ್ಬಿಡಿ, ಚನ್ನಪಟ್ಟಣ ಬಿಟ್ಬಿಡಿ, ಕೊನೆ ಪಕ್ಷ ಅವ್ರ ಸೀಟ್ ಉಳಿಸ್ಕೊಂಡಿದ್ರೆ BJPಯ ಒಂದು ಹೊಸ ನಾಯಕತ್ವಕ್ಕೆ ಜನ ಸಪೋರ್ಟಾಗಿದ್ದಾರೆ ಅನ್ನೋದಾಗೋದು. ಇವತ್ತೇನು ಸಂದೇಶ? ಮತ್ತು ಯಾವಾಗಲೂ ಹಿಂಗೆ ಒಂದು ಸೈಡು ಉಪಚುನಾವಣೆ ಆಗಿಲ್ಲ. 4-5 ಆದಾಗ, ಒಂದೊಂದೇ ಆದಾಗ ಆಗಿರ್ಬೋದು. 4-5 ಆದಾಗ ಒಂದು ಸ್ವಲ್ಪ 1-2 ಕೊಟ್ಟು ರೂಲಿಂಗ್ ಪಾರ್ಟಿಯವ್ರಿಗೆ ಹೆಚ್ಚು ಸಿಕ್ಕಿರ್ತಕ್ಕಂಥದ್ದು ನೋಡಿದ್ದೀವಿ. ಈ ಥರ 3-3 ಎಲ್ಲೂ ಉಪಚುನಾವಣೆಯಲ್ಲಿ ಇತಿಹಾಸ ಇಲ್ಲ. ಇವತ್ತು BJPಯವ್ರನ್ನ ದೂರ ಇಟ್ಟು ಇದು 12 ಜನ ನಾನೇ ಗೆಲ್ಲಿಸ್ತೋರು ಅಂತ ಹೋಗಿ 2 ಸೀಟು MP ಆಗಿ ಮಂತ್ರಿ ಆದರು. ನಿಮ್ಗೆ ಅದು ಒಂದು ಕಾರಣ ಅಲ್ವಾ? ಹಳೆ ಮೈಸೂರಿನಲ್ಲಿ 14 ಜನಕ್ಕೆ 12 ಜನ, ಅಲ್ಲಿ 12ಕ್ಕೆ 7 ಜನ, ಅಲ್ಲಿ 7 ಜನ ಗೆದ್ದರು, ಇಲ್ಲಿ 12 ಜನ ಗೆದ್ದರು. ನೀವು ಉತ್ತರ ಕರ್ನಾಟಕದಲ್ಲಿ BJP ಸ್ಟ್ರಾಂಗ್ ಇದ್ದಂಥದ್ದಲ್ಲಿ ನೀವು ಕಡಿಮೆ ಗೆದ್ದಿದ್ದೀರಾ. ನಾನು ಇಲ್ಲಿ BJP 12 ಜನ ಗೆಲ್ಲಲಿಕ್ಕೆ ನಾನೇ ಕಾರಣ ಅಂತ ಕುಮಾರಸ್ವಾಮಿಯವರು
ಮೋದಿಯವ್ರಿಗೆ, ಅಮಿತ್ ಶಾ ಅವ್ರಿಗೆ ವರದಿ ಕೊಟ್ಕೊಂಡು ಒಳ್ಳೆ ಮಂತ್ರಿ ಸ್ಥಾನವನ್ನು ತಗೊಂಡ್ರು. ಆ ಹಿನ್ನೆಲೆಯಲ್ಲೇ ಯೋಗೇಶ್ಗೆ ಬಿ ಜೆ ಪಿಯವರು ಸೀಟನ್ನು ಕೊಡಬೇಕು ಅಂದಾಗ ನನ್ನ ಸೀಟು ನನ್ನ ಮಗನಿಗೆ ಕೊಡ್ತೀನಿ ಅಂತೇಳಿ ಕೊಟ್ಟರು. ಏನಾಯ್ತು ಇವತ್ತು? ಏನು ಹೇಳ್ತಾರೆ ಮೋದಿಯವ್ರಿಗೆ? ಇವರ ಮಗನಿಗೆ ಟ್ರಾನ್ಸ್ಫರ್ ಮಾಡೋಕ್ಕಾಗದೇ ಇದ್ದವ್ರು ಓಟನ್ನು MP ಎಲೆಕ್ಷನ್ ಮಾಡೋರ. MP ಎಲೆಕ್ಷನಲ್ಲಿ ಹಲವಾರು ಕಾರಣಕ್ಕೆ ಮೋದಿಯವರು ಬಿ ಜೆ ಪಿಯವ್ರು ಗೆದ್ದಿರ್ಬೋದು, ಆದರೆ ಕುಮಾರಸ್ವಾಮಿಯಿಂದನೇ ಅಂತ ಹೇಳ್ಕೊಂಡ್ರಲ್ಲ, ಅದಕ್ಕೆ ಈಗ ಉತ್ತರ ಹೇಳ್ಬೇಕಲ್ಲ ಅವರು. ಸರ್, ಲಾಸ್ಟ್ ಟೈಮ್ ನೀವು ಒಂದು ಆರೋಪ ಮಾಡಿದ್ರಿ, ಕುಮಾರಸ್ವಾಮಿ ಅವರು ಇಲ್ಲಿ ಕೈಗಾರಿಕೆಗಳು ದುಡ್ಡು ವಸೂಲು ಮಾಡಿ ದುಡ್ಡು ತಂದು ಹಂಚಿದ್ದಾರೆ ಅಂತ. ನೀವು ಅದಕ್ಕೆ ನೀವು ಬರೀ ಸಾಕ್ಷಿ ಕೊಡ್ತೀರಾ, ಅಥವಾ ಈ ಸಂದರ್ಭದಲ್ಲಿ ಆ ದುಡ್ಡನ್ನು ಹಂಚಿದ್ದಕ್ಕೆ ಎವಿಡೆನ್ಸ್ ನಿಮ್ಮ ಹತ್ರ ಇದೆಯಾ? ಸಾಕ್ಷಿ ಕೊಡೋವಂಥ ಟೈಮ್ ಬಂದಾಗ ಕೊಡೋಣ. ಅವರು ಇಲ್ಲಿವರೆಗೆ 1.5 ವರ್ಷದಲ್ಲಿ ಹಲವಾರು ಹೇಳಿದಾರಲ್ಲ, ಯಾವ್ದಾರ ಒಂದಕ್ಕೆ ಸಾಕ್ಷಿ ಕೊಡಲಿ, ಅವಾಗ ನಾವು ಕೊಡೋಣ. ಒಂದಕ್ಕೆ ಸಾಕ್ಷಿ ಕೊಡಲಿ ಅವರು. ಅಲ್ಲ, ಅವ್ರು ಕೊಟ್ಟಿಲ್ಲ, ನೀವು ಗಾಳಿಯಲ್ಲಿ ನಾವು ಗಾಳೀಲಿ ಗುಂಡಾರಿಸಿಲ್ಲ. ಸಾಕ್ಷಿ ಕೊಡಲಿ ಒಂದೇ ಸಲ. ನಾವು ಯಾಕೆ ಬಿಡುಗಡೆ ಮಾಡ್ಬೇಕು? ಇನ್ನೂ ಟೈಮ್ ಇದೆ. ಈಗಲೇ ಮುಗಿದವ್ರು ಪಿಕ್ಚರ್ ಮುಗ್ಸೋಕ್ಕಾಗಲ್ಲ, ಇನ್ನೂ ಟೈಮ್ ಇದೆ. ಇನ್ನು ಪಿಕ್ಚರ್ ನೋಡಿ, ನಮ್ಮ ಭಾರತ ದೇಶದಲ್ಲಿ ಯಾವುದೇ ಚುನಾವಣೆ ನಡೆದರೆ ಒಂದು ಮ್ಯಾಂಡೇಟ್ರಿ ಅಂತ ಹೇಳಿ ನಾವು ಬಯಸ್ತೀವಿ. ಡೆಮಾಕ್ರಸಿನಲ್ಲಿ, ಕಾನ್ಸ್ಟಿಟ್ಯೂಷನಲ್ಲಿ ಇರ್ತದೆ. ಅಲ್ಟಿಮೇಟ್ ನಾವು ಅವ್ರನ್ನ ಅಕ್ಸೆಪ್ಟ್ ಮಾಡ್ತೀವಿ. ಮುಕ್ತಾಯ, ಅವ್ರ ದೋಷ ಮುಕ್ತಾಯ ಅಂತ ಅನ್ಕೋತೀವಿ. ಕಾನೂನು ಒಂದು ಕಡೆ, ನ್ಯಾಯಾಲಯಗಳ ತೀರ್ಪು ಒಂದು ಕಡೆ, ಆದರೆ ಜನತಾ ನ್ಯಾಯಾಲಯ ತೀರ್ಪು ಅಲ್ಟಿಮೇಟ್ ಅಂತ ಹೇಳ್ತೀವಿ ನಾವು. ಇವತ್ತು ಇದು ಏನೂ ಕೇಸಲ್ಲ ಅಂತ ಹೇಳಿ ಖಾಸಗಿಯಾಗಿ ಮಾತಾಡೋನಾಗ ಬಿ ಜೆ ಪಿ ಲೀಡ್ರು ಮಾತಾಡ್ತಾರೆ, ಮಾಧ್ಯಮದವರು ಮಾತಾಡ್ತಾರೆ, ಆದರೆ ಅಧಿಕೃತವಾಗಿ ಯಾರೂ ಅದನ್ನು ಹೇಳಲಿಕ್ಕಾಗಲ್ಲ. ಆದರೆ ಈ ಮೂಡಾ ಕೇಸು ಬಿ ಜೆ ಪಿ ಮತ್ತು ಜನತಾದಳದ ಪಿತೂರಿಯ ಒಂದು ಕೇಸ್ ಅಂತ ಅನ್ನೋದನ್ನು ನಾವು ಹೇಳ್ತಾ ಬಂದೋ, ಈಗ ಜನನೂ ಸಹ ಅದನ್ನು ನಮಗೆ ಸಂಪೂರ್ಣವಾಗಿ ಸಿದ್ದರಾಮಯ್ಯನವ್ರ ಕೇಸು ಏನೂ ಅಲ್ಲ, ಇದು ಬಿ ಜೆ ಪಿ ಮತ್ತು ಜನತಾದಳದವ್ರು ಇಬ್ಬರೂ ಸೇರಿ ಈ ಸರ್ಕಾರನ ಅಸ್ಥಿರತೆಗೊಳಿಸಲಿಕ್ಕೆ ಸಿದ್ದರಾಮಯ್ಯನವ್ರಿಗೆ ಒಂದು ಕಳಂಕ ಹಚ್ಚಲಿಕ್ಕೆ ಮಾಡಿದಂಥ ಪ್ರಯತ್ನ ಅಂತ. ಸಿ ಎಮ್ ಸ್ಟ್ರಾಂಗ್ ಆದರೂ, ಸರ್ಕಾರನೂ ಸ್ಟ್ರಾಂಗ್ ಆಯಿತು, ಕಾಂಗ್ರೆಸ್ಸು ಸ್ಟ್ರಾಂಗ್ ಆಯಿತು. ಡಿ.ಕೆ. ಶಿವಕುಮಾರ್, ಕಾಂಗ್ರೆಸ್ಸು ಅಂದರೆ ಡಿ.ಕೆ. ಶಿವಕುಮಾರ್ ಅಲ್ವ ಅಧ್ಯಕ್ಷರು, ಪ್ರದೇಶ್ ಕಾಂಗ್ರೆಸ್ ಅಧ್ಯಕ್ಷರು ಅವರೇ ಹೇಳಿ. ಸರ್, ಕೇವಲ 3 ಉಪಚುನಾವಣೆಗಳ ಗೆದ್ದ ಕಾರಣಕ್ಕೋಸ್ಕರ ನಿಮ್ಮ ಮೇಲೆ ವಕ್ಫ್ ಇರ್ಬೋದು, ಅಥವಾ ಬುಡಾ ಪ್ರಕರಣ ಇರ್ಬೋದು, ಅಥವಾ ಬೇರೆ ಬೇರೆ ಪ್ರಕರಣ, ವಾಲ್ಮೀಕಿ ಪ್ರಕರಣ ಇರ್ಬೋದು, ನೀವೊಂದು ರೀತಿ ಮೈ ಮರೆಯೋದು ಬೇಡ. ನೀವು ನಿಮ್ಮಲ್ಲಿ ಆಗಿರುವಂಥ ಹಗರಣಗಳನ್ನ ಒಪ್ಕೊಂಡು ಸರಿಪಡಿಸ್ಕೊಂಡು ಹೋಗ್ತೀರಾ, ಅಥವಾ ನಾವು ಗೆದ್ದಿದ್ದೀವಿ, ಜನನ ಮ್ಯಾಂಡೇಟ್ ಕೊಟ್ಟಿದ್ದು ಮುಂದುವರಿತೀವಿ? ನಾವು ದುರಾಂಕಾರ ಮಾತಾಡೋದೇ ಇಲ್ಲ. ಆದರೆ ನಾವು ಈ ಹಗರಣದಲ್ಲಿ ಯಾರೂ ಭಾಗಿಯಿಲ್ಲ. ಒಕ್ಕು ಕೇಸಲ್ಲೂ ನಮ್ಮ ಪಾತ್ರ ಬಿ ಜೆ ಪಿಯವ್ರು ಜಾಸ್ತಿ ಇದೆ. ಬಿ ಜೆ ಪಿಯವರೇ ಮಾಡಿದ್ದು. ಈಗ ಒಂದೋ ಎರಡೋ ನಮಗೆ ಮಿಸ್ಸಾಗಿ ಖಾತೆಗಳಾಗಿರ್ಬೋದು. ಹೆಚ್ಚಿನ ಖಾತೆ ಬದಲಾವಣೆ ಆಗಿರೋದು ಬಿ ಜೆ ಪಿ ಕಾಲದಲ್ಲೇ, ತೀರ್ಮಾನ ಆಗಿರ್ತಕ್ಕಂಥದ್ದು ಬಿ ಜೆ ಪಿ ಕಾಲದಲ್ಲೇ. ಮತ್ತು ವಾಲ್ಮೀಕಿ ಹಗರಣನೂ ಸಹ ಏನು ಮಾಡಿದ್ರು ಅಧಿಕಾರಿಗಳಲ್ಲಿ ಹಂತದಲ್ಲಿ, ಅದರಲ್ಲಿ ಬ್ಯಾಂಕ್ನಲ್ಲೂ ವ್ಯತ್ಯಾಸ ಆಗಿದೆ, ನಿಗಮದಲ್ಲೂ ವ್ಯತ್ಯಾಸ ಆಗಿದೆ. ಅದನ್ನು ರಿಟರ್ನ್ ವಸೂಲಿ ಮಾಡ್ತಕ್ಕಂಥದ್ದಕ್ಕೆ ನಾವು ಸಕ್ಸಸ್ ಆಗಿದ್ದೀವಿ. ಸೊ ಕೇಸ್ ನಡೀತಾ ಇದೆ. ಕೇಸನ್ನು ನಾವು ಏನು ತೀರ್ಮಾನ ಕೊಡುತ್ತೋ ಕೋರ್ಟು, ನ್ಯಾಯಾಲಯ ಅದನ್ನು ಅಕ್ಸೆಪ್ಟ್ ಮಾಡ್ತೀವಿ. ಅದ್ರ ಬಗ್ಗೆ ನಮ್ಮದೇ ತಕರಾಲ ಇಲ್ಲ. ಮೂಡ ಹಗರಣದಲ್ಲಿ ಯಾವುದೂ ಹಗರಣನೇ ಅಲ್ಲ ಅಂತ ನಾವು ಹೇಳಿದ್ದೀವಿ. ಅಲ್ಲಿ ಕ್ಲೋಸ್ ಮಾಡ್ತೀವಿ. ಮತ್ತು ಹಂಗಂತೇಳಿ ದುರಾಂಕಾರ ಮಾಡಲ್ಲ, ಎಚ್ಚರಿಕೆಯಿಂದ ಕೆಲಸ ಮಾಡ್ತೀವಿ. ಇನ್ನು ಮುಂದೆ ಲೋಕಲ್ ಚುನಾವಣೆ ಇದೆ, ಕಾರ್ಪೊರೇಷನ್ ಚುನಾವಣೆ ಇದೆ, ನಗರಸಭೆ ಇದೆ. ಅವಕ್ಕೆ ನಾವು ಪ್ರಿಪೇರ್ ಆಗಬೇಕಾಗಿದೆ. ನಾವೆಲ್ಲರೂ ಈ ಚುನಾವಣೆನೇ ಅಲ್ಟಿಮೇಟ್ ಅಂತೇಳಿ ನಾವು ತಲೆ ತೂಗುವಂಥದ್ದಿಲ್ಲ. ನಮಗೆ ಒಂದು ಜನ ಇನ್ನೂ ಎಚ್ಚರಿಕೆಯಿಂದ ಮಾಡಿ ಅಂತ ಹೇಳಿದ್ದಾರೆ ಅನ್ನೋ ಭಯದಿಂದನೇ ಕೆಲಸ ಮಾಡ್ತೀವಿ. ಅದು ಯಾವುದಿಲ್ಲ, ಪಕ್ಷದವ್ರು ತೀರ್ಮಾನ ಗೊತ್ತಿಲ್ಲ. ಅದು ಸಿದ್ದರಾಮಯ್ಯನವರು ಉಂಟು, ಪಕ್ಷ ಅಧ್ಯಕ್ಷರು ಉಂಟು, ರಾಷ್ಟ್ರೀಯ ನಾಯಕರು ಉಂಟು. ಮೈತ್ರಿ ಮೇಲೆ ಎಫೆಕ್ಟ್ ಆಗುತ್ತೆ ಸರ್ ರಿಸಲ್ಟು. ಮೈತ್ರಿಯಲ್ಲಿ ಕೂಡ ಬಿರುಕು ಆ ಥರದ. ಸರ್ ನೋಡಿ, ನಾಳೆ ಏನಾದರೂ ನಮಗೆ ನಮ್ಮ ಸರ್ಕಾರ ಇನ್ನೊಂದು ಸಲ ರಿಪೀಟ್ ಆಗ್ತೀವಿ ಅನ್ನೋ ಕಾನ್ಫಿಡೆನ್ಸ್ ಇದೆ. ಯಾಕೆ ಅಂದರೆ ಬಿ ಜೆ ಪಿನಲ್ಲಿ ಇವತ್ತು ಭಿನ್ನಾಭಿಪ್ರಾಯ ಇದೆ. ಅದು ಸರಿ ಮಾಡೋಕ್ಕೆ ಅವ್ರ ಕೈಲಿ ಸಾಧ್ಯನೇ ಇಲ್ಲ. ಯಡಿಯೂರಪ್ಪ ಬೇರೆ, ವಿಜಯೇಂದ್ರ ಬೇರೆ. ಈಗ ನಿಖಿಲ್ ಕುಮಾರಸ್ವಾಮಿ ಯಾಕಾದದ, ಕುಮಾರಸ್ವಾಮಿ ದೇವೇಗೌಡರು ಯಾಕಾದದ,
ಸಾಧ್ಯ ಇಲ್ಲ. ವಿಜೇಂದ್ರ ಯಡಿಯೂರಪ್ಪ ಆಗಕ್ಕೆ ಸಾಧ್ಯ ಇಲ್ಲ. ಯಡಿಯೂರಪ್ಪನ ಲೀಡರ್ಶಿಪ್ಪೇ ಬೇರೆ, ವಿಜೇಂದ್ರನ ಲೀಡರ್ಶಿಪ್ಪೇ ಬೇರೆ. ಆದರೆ ಇವತ್ತೇನು ನಮ್ಮ ವಿಜಯಪುರದ ಯತ್ನಾಳ್ ಲೀಡರ್ಶಿಪ್ಪಲ್ಲಿ ಏನು ಹೊಗೆ ಆಡಿದೆ, ಅದು ಹೊಗೆ ಕ್ಲೋಸ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಈ ಭಿನ್ನಾಭಿಪ್ರಾಯ ಚುನಾವಣೆ ಅವರಿಗೆ ಶಕ್ತಿ ಕೊಡಲಿಕ್ಕೆ ಸಾಧ್ಯ ಇಲ್ಲ. JDS ಯಾವತ್ತಾರೋ ಒಂದು 83 ಇಲ್ಲಿವರೆಗೆ ಒಂದು ವಿಶ್ವಾಸದಲ್ಲಿ ಆ ಅವಧಿ ಮುಗಿಸಿರ್ತಕ್ಕಂಥದ್ದು ಇತಿಹಾಸ ಇದೆಯಾ? ಸಾಧ್ಯನೇ ಇಲ್ಲ. ಹೆಗ್ಡೆಯವರಿಂದ ಹಿಡಿದು ಇಲ್ಲಿವರೆಗೆ ಯಾವತ್ತೂ ಅದು ಹೆಂಗೆ BJPಯವ್ರ ಜೊತೆ ಕುಮಾರಸ್ವಾಮಿಯವರು ಸಂಪೂರ್ಣವಾಗಿ ವಿಶ್ವಾಸದಲ್ಲಿ 3.5 ವರ್ಷ ಇರ್ತಾರೆ ಅನ್ನೋ ನಂಬಿಕೆ ನನಗಿಲ್ಲ. ಇದರಿಂದ ಅವ್ರು ಯಾವುದು ಭಾಳ ಸ್ಪೀಡಲ್ಲಿ ಹೋಗ್ತಾವ್ರೆ. ಸ್ಪೀಡು ಎಷ್ಟೆಷ್ಟು ಬೇಗ ಕಟ್ಟಾಗುತ್ತೆ. ನಮಗೆ ಮುಂದೆ ನಾವು ಇನ್ನೂ ಎಚ್ಚರಿಕೆಯಿಂದ ಕೆಲಸ ಮಾಡ್ತೀವಿ. ನಾವು ಯಾವುದೇ ಕಾರಣಕ್ಕೆ ದುರಹಂಕಾರದ ನಡವಳಿಕೆಯನ್ನು ತೋರಿಸಲ್ಲ. ಮುಂದಿನ ಸರ್ಕಾರನೂ ನಾವೇ ತರ್ತೀವಿ. ಸೊ ನಮ್ಮ ಕಾಂಗ್ರೆಸ್ ಸರ್ಕಾರವೇ ಈ ರಾಜ್ಯದಲ್ಲಿ ಇರುತ್ತೆ. ಒಂದಷ್ಟು ಡೆವಲಪ್ಮೆಂಟ್ ಕೆಲಸ ಈಗ ನಾವು ಏನೇ ಮಾಡ್ತಾಯಿದ್ರು ಕಳೆದ 5 ವರ್ಷದ ಫೈನಾನ್ಷಿಯಲ್ ಅನ್ಡಿಸಿಪ್ಲಿನ್ ಇದೆಯಲ್ಲ ಅದು ಸೊ ನಮಗೆ ಸ್ವಲ್ಪ ತೊಂದರೆ ಆಗಿರ್ಬೋದು. ಇನ್ನೊಂದು ವರ್ಷದೊಳಗಡೆ ಸರ್ ಮಾಡ್ಕೊಂಡು ಇನ್ನೂ ಪಿಕಪ್ ಮಾಡ್ತೀವಿ. ಸಿದ್ದರಾಮಯ್ಯನವರು ಅದನ್ನು ಎಫೆಕ್ಟಿವ್ ಆಗಿ ಮಾಡ್ತಾಯಿದ್ದಾರೆ. ಮುಂದೆ ನಾವು ಒಳ್ಳೇದು ನಾನು ಆ ಥರದ್ದೆಲ್ಲ ಲಘುವಾಗಿ ಮಾತಾಡೋಕ್ಕೆ ಹೋಗಲ್ಲ. ಸೊ ಅವ್ರವ್ರ ನಡವಳಿಕೆ ಮೇಲೆ ಮುಂದೆ ಹೋಗುತ್ತೆ. ಯಾರು ಎಲ್ಲರೂ ಮಾಡಿದ್ದಾರೆ. ದುಡ್ಡು ಬೇಕಾದಷ್ಟು ಕೊಟ್ಟಿದ್ದಾರೆ. ಯಾರ್ಯಾರು ಕೊಟ್ಟಿದ್ದಾರೆ ಅಂತ ನಿಮಗೆ ಗೊತ್ತಿದೆ ನನಗಿಂತ ಹೆಚ್ಚಾಗಿ. ಎಲ್ಲರೂ ಮಾಡಿದ್ದಾರೆ. ಬಟ್ ಆದರೆ ರಿಸಲ್ಟು ಅಲ್ಲಿ BJP ಎಲ್ಲಿತ್ತು? ಯೋಗೇಶ್ವರು, ಕಾಂಗ್ರೆಸ್ಸು, ಜನತಾದಳ. BJP ಒಂದು ಸ್ವಲ್ಪ ಮಟ್ಟಿಗೆ ಅಷ್ಟೇ, ನಾಟ್ ಫುಲ್ ಟೈಮ್ ಇಂಡಿಪೆಂಡೆಂಟಾಗಿ BJP ಅಲ್ಲೇ ಇರಲಿಲ್ಲ. ಹಾಗಾಗಿ ವ್ಯತ್ಯಾಸ ಇಲ್ಲ. ಅದೇನು ನನಗೇನು ಗೊತ್ತಿಲ್ಲ ಅವ್ರು ಇಂಟರ್ನಲ್ಲು. ಥ್ಯಾಂಕ್ ಯು ಸರ್. ನೀವು ಸ್ವಲ್ಪ ಕಾಪಿನೂ ಮಾಡಿಸ್ತೀವಂತ ಹೌದಾ? ಕೆಲವ್ರು ಕೊಟ್ಟಿರು ಅಂತ ನೋಡು. ಹಾಂ ಯಾವ ಥರ ಸೋತಾಗಲೂ ನಾನು ಯಾವತ್ತೂ ಯಾರನ್ನು ಬ್ಲೇಮ್ ಮಾಡಿಲ್ಲ. ನಾನು 50,000ದಲ್ಲಿ ಸೋತ್ನಲ್ಲ, ಅವತ್ತು ಸಹ ಸಮಾಧಾನವಾಗಿ ಹೇಳಿ ನನ್ನ ಹಣೆ ಬರ ಬ್ಯಾಡ್ ಲಕ್ ಅಂತ ಹೋದ್ನೆ ವಿನ ನಾನು ಯಾರನ್ನೂ ಲಘುವಾಗಿ ಮಾತಾಡಿಲ್ಲ. ಆಮೇಲೆ ನನಗೆ ಇಷ್ಟ ಆಗಲ್ಲ. ಅದಕ್ಕಿಂತ ಹೆಚ್ಚಾಗಿ ಫಸ್ಟ್ ಆಫ್ ಆಲ್ ನನಗೆ ನಾನೇನಾದ್ರು ಲಘುವಾಗಿ ಮಾತಾಡಿದ್ರೆ ನಾನು ಮಾತಾಡೋದು ಒಂದು ಅರ್ಧ ಗಂಟೆ ಆದಮೇಲೆ ನನಗೆ ಬೇಸರ ಆಗ್ತಾ ಇರ್ತದೆ. ಅವ್ರಿಗೂ ಎಲ್ಲರಿಗೂ ಚನ್ನಪಟ್ಟಣದವ್ರಿಗೆ ಗೊತ್ತು. ನೀವು ಜನತಾದಳದ ಬೆಡ್ಡಿಂಗ್ ನಡೆದಿದೆ ಇಲ್ಲಿ. ನಾವು ಅಧಿಕೃತವಾಗಿ ಬೆಡ್ಡಿಂಗ್ನ ನಾವು ಡಿಕ್ಲೇರ್ ಮಾಡೋಕ್ಕಾಗಲ್ಲ. ಬೆಡ್ಡಿಂಗ್ ನಡೆದಿದೆ ಅಂತ ಅಲ್ಲಿ ಇಲ್ಲಿ ಗೊತ್ತಾಯ್ತು. ಬೆಡ್ಡಿಂಗ್ ನಡೆದಿದೆ ಅಂತ ಹೇಳಿ ಮಾಡ್ಕೊಳ್ಳಿ, ತೊಂದರೆ ಇಲ್ಲ. ಅಧಿಕೃತವಾಗಿ ಬೆಡ್ಡಿಂಗ್ ನಡೆದಿದೆ ಅಂತ ಯಾರೂ ಡಿಕ್ಲೇರ್ ಮಾಡೋಕ್ಕಾಗಲ್ಲ. ಬಟ್ ಆದರೆ ಜನತಾದಳದವರು ಮುಂದಕ್ಕೆ ಬಂದಿಲ್ಲ. ಅಲ್ಲಿ ಹೇಳ್ತಿದ್ದು ಜನ ಮಾರ್ಕೆಟಲ್ಲಿ. ಸೊ ಜನತಾದಳದವರು ಸಾಧ್ಯ ಇಲ್ಲ. ಆವಾಗಲೇ ನಾವು ಇವರು ನಮಗೇನು ಕಾನ್ಫಿಡೆನ್ಸ್ ಇತ್ತು, ನೀವೆಲ್ಲ ಎದುರಿಸ್ತಿದ್ರಿ ಅವಾಗ ಎಲ್ಲ ಮಾಧ್ಯಮದವರು ಅವಾಗ ಎದುರಿದ್ರು. ಸೊ ಅದರಿಂದ ಇವೆಲ್ಲ ಏನಾಗುತ್ತೆ, ಸೊ ಯೋಗೇಶ್ಗೆ ಒಂದು ಭಯ ಹುಟ್ಟಿತ್ತು, ಏನೋ ಈ ಥರದ್ದೆಲ್ಲ ಸನ್ನಿವೇಶಗಳಾಗ್ಬಿಟ್ರೆ ಏನೋ ಆಗಿಬಿಡುತ್ತೆ ಅಂತ. ಸೊ ಪ್ರತಿಯೊಬ್ಬರಿಗೂ ದೇವೇಗೌಡರು ಆ ಥರ ಭಾಷಣ, ಕುಮಾರಸ್ವಾಮಿ ಅವರ ಭಾಷಣ ಭಯ ಇದೆ. ಆ ಥರ ಹೇಳಿರ್ತಾರೆ ಅವರಷ್ಟೇ. ಭಯ ಇದೆ, ಒಂದು ಸ್ವಲ್ಪ ಜನತಾದಳದವರು ಹೆಚ್ಚಿನ ಎಫೆಕ್ಟ್ ಹಾಕಿದ್ದಾರೆ, ಹೆಚ್ಚಿನ ಆರ್ಥಿಕ ಸಂಪನ್ಮೂಲ ಕಟ್ಟಿದ್ದಾರೆ, ಇದನ್ನೆಲ್ಲ ಹೇಳಿದ್ದಾರೆ. ಸೊ ಬೆಡ್ಡಿಂಗು ಬರಲಿಲ್ಲ ಯಾರು ಅಂತ ಹೇಳ್ತಿದ್ರು ಮಾರ್ಕೆಟಲ್ಲಿ. ಗೊತ್ತಿಲ್ಲಪ್ಪ ಅದೇನೋ. ನನಗೆ ಇರೋ ಮಾಹಿತಿ ಪ್ರಕಾರ ಸೊ ಈ ಸಾಲಿ ಹೆಚ್ಚು ನಡೆದಿಲ್ಲ ಅಂತ ಹೇಳ್ತೀವಿ. ಅದ್ರ ಮೇಲೆ ಏನೋ ಗೊತ್ತಿಲ್ಲ. ಅದ್ರ ಮೇಲೂ ನಡೆದಿಲ್ಲ. ಹಾಂ ಕೊಡು ಕಾಪಿ. ಸರ್ ಅದು ಯಾಕಾಗಿತ್ತಂತ ಅಂದರೆ ಅಲ್ಲಿ ಮಠಕ್ಕೆ ಸಂಬಂಧ ಚೆನ್ನಾಗಿದೆ ಬಸವರಾಜ ಬೊಮ್ಮಾಯಿಯವ್ರದ್ದು, ಮತ್ತು ಒಂದಷ್ಟು ಸಂಪರ್ಕನ ನಿರಂತರವಾಗಿ ಇಟ್ಕೊಂಡಿದ್ದಾರೆ ಕುರುಬ ಸಮಾಜದಲ್ಲಿ. ಈ ಸಲ ಸಿದ್ದರಾಮಯ್ಯನವರು ಒಂದು ಸ್ವಲ್ಪ ಅಗ್ರೆಸಿವ್ ಆಗಿ
ರಿಕ್ವೆಸ್ಟ್ ಮಾಡಿದರು. ರೀ ಹೆಂಗೆ ಅಂದರೆ ನೀವು ಹೆಂಗೆ ಹೇಳ್ತೀರಿ, ಈಗ ಒಂದು 2-3 hours ಹಿಂದೆ ಅವರೇ ಹೇಳಿದ್ದು, ಸಿದ್ದರಾಮಯ್ಯ ಹೇಳಿದ್ದು, ನಮಗೆ ಆ ಕಡೆ ಓಡಾಡ್ತಿರೋ ಸ್ವಲ್ಪ ನೋಡ್ಕೊಂಡ್ರೆ ಮಾತ್ರ ಹೇಳೋದು ನೋಡಿ, ಯಾರೂ ಅಡ್ಜಸ್ಟ್ಮೆಂಟ್ ಇರಲ್ಲ ಸರ್. ಸನ್ನಿವೇಶಗಳನ್ನು ಆದಾಗ ಅದನ್ನು ಬೇರೆ ರೀತಿಯಲ್ಲಿ ಮಾತಾಡ್ಬಿಡ್ತಾರೆ ಅಷ್ಟೆ. ಹೆಂಗೆ ಸರ್ ಒಂದು ಪಕ್ಷದಲ್ಲಿ ಇತ್ಕೊಂಡು ಒಂದು ಸ್ವಲ್ಪ ಅಂದು ಈಗ ದೇವೇಗೌಡರಿಗೆ ಎಷ್ಟೇ ಒಕ್ಕಲಿಗರು ಪರವಾಗಿದ್ರು 100ಕ್ಕೆ 100 ಇರ್ತಾರೆ ಸರ್. ಆ ಥರ ಈ ಚುನಾವಣೆ 50ಕ್ಕೂ ಕೆಲವು ಬೂತಲ್ಲಿ ನನಗೀಗ ಬತ್ತಾ ಹೇಳಿದ್ರು, ಒಕ್ಕಲಿಗರೇ ಇರ್ತಕ್ಕಂಥ ಬೂತಲ್ಲಿ 200 ಓಟ್ ಲೀಡ್ ಇದೆ ಅಂತ. ಒಂದು ಕಡೆ 200 ಓಟ್ ಲೀಡ್ ಅಂದರೆ ಅಲ್ಲಿಗೆ 60-65% ಆಗೋಯ್ತು ಒಕ್ಕಲಿಗರು. ಜನರಲ್ಲಾಗಿ 50 ಅಂತ ಹೇಳ್ತಾರೆ ಹುಡುಗರು, ಬಟ್ 65%ವರೆಗೂ ಒಕ್ಕಲಿಗರು ಕೊಟ್ಟಿದ್ರು.